ಗೈಸ್, ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ನನ್ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿರ್ತೀರಾ ಅಂತ. ಖುಷಿಯಾಗಿ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಟಾಪಿಕ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗ್ಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ಸ್ ವರ್ಗು ಬಂದಿದ್ದೀರೋ ಆ ವ್ಯಕ್ತಿ ಈ ಸಮಯದಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್, ಓಕೆನಾ? ನೋ ಕನ್ಫ್ಯೂಷನ್ ಆ ವಿಷಯದಲ್ಲಿ. ಮತ್ತೆ ಆಸ್ ಯೂಶುವಲ್ 2 ಪೈಲ್ ಬರುತ್ತೆ. ನಿಮ್ಗೆ ಯಾವ ಪೈಲ್ ರೆಸೊನೇಟ್ ಆಗುತ್ತೆ ಅದನ್ನ ನೋಡಿ, ಅಥವಾ 2 ರೆಸೊನೇಟ್ ಆದ್ರೆ 2 ಪೈಲ್ ನೋಡಿ. ಬಟ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಪೂರ್ತಿ ನೋಡಿ, ಕನ್ಫ್ಯೂಷನ್ಸ್ ಆಗಲ್ಲ. ಎಲ್ಲಾ ಮೆಸೇಜಸ್ ನೋಡ್ಬೇಕು. ನಿಮ್ಗೆ ಈಗ ಟೈಮ್ ಇಲ್ಲ ಅಂದ್ರೆ ಆಮೇಲೆ ಆದ್ರೂ ನೋಡಿ. ಒಟ್ಟಿನಲ್ಲಿ ಫುಲ್ ವಿಡಿಯೋ, ಫುಲ್ ಪೈಲ್ಸ್ ನೋಡಿ. ನೀವು ಯಾವ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದು, ಓಕೆನಾ? ಈಗ ಸ್ಕ್ರೀನ್ ಮೇಲೆ 2 ಪೈಲ್ ಬರುತ್ತೆ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ವೆಲ್ಕಮ್. ಪೈಲ್ 1. ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಹೇಳಿ. ಪೈಲ್ 1 ವ್ಯೂವರ್ಸ್ ನ ಪರ್ಸನ್ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಪ್ಲೀಸ್ ಯೂನಿವರ್ಸ್. 7 of Pentacles. ವಾವ್. 10 of Cups. Heartbreak. 3 of Swords. ಮೂನ್ ಕಾರ್ಡ್ ಬಂದಿದೆ. ಜಗಲ್. ಓಕೆ, ನೀವ್ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಗೈಸ್? ಅವರು ತುಂಬಾ ಸ್ಲೋ, ಎಲ್ಲಾದ್ರಲ್ಲೂ ಅವ್ರು ಸ್ಲೋ, ಬಟ್ ತುಂಬಾ ಪೇಶನ್ಸ್ ಇದೆ ಅವರಿಗೆ. ಕಾಯ್ತಾರೆ. ತುಂಬಾ ಪೇಶನ್ಸ್ ಇರೋ ವ್ಯಕ್ತಿ. ಎಲ್ಲಾನು ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ವೆಯ್ಟ್ ಮಾಡ್ತಾರೆ ಎಷ್ಟೊತ್ತು ಬೇಕಾದ್ರೂ. ಅವರು ಒಂದು ಬೇಕು ಅಂತ ಅನ್ಕೊಂಡ್ರೆ ವೆಯ್ಟ್ ಮಾಡ್ತಾರೆ, ಆ ತರ ವ್ಯಕ್ತಿ. ಮತ್ತೆ ಅವ್ರ ಎನರ್ಜಿ ತುಂಬಾ ಸ್ಲೋ ಇದೆ ನಿಮ್ ಕಡೆ. ಅವರು ಈ ಸಮಯದಲ್ಲಿ ಜಾಸ್ತಿ ಫೈನಾನ್ಸ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಿದ್ದೀರಾ, ಬಟ್ ಫೈನಾನ್ಸ್ ಬಗ್ಗೆ ಯೋಚನೆ ನಡೀತಾ ಇದೆ ಅವ್ರ ತಲೆಯಲ್ಲಿ. ಪೇಶನ್ಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಳ್ಳೆ ಫೈನಾನ್ಷಿಯಲ್ ಗ್ರೋತ್ ಬೇಕು ಅಂತ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ರೆಸ್ಪಾನ್ಸ್ ನ ಕಾಯ್ತಾ ಇದ್ದಾರೆ. ನಿಮ್ಗೋಸ್ಕರ ವೇಟಿಂಗ್ ಎನರ್ಜಿ ಅಂತೂ ಇದೆ. ನಿಮ್ ರೆಸ್ಪಾನ್ಸ್ಗೋಸ್ಕರ ಸುಮಾರು ಜನ ಕಾಯ್ತಾ ಇದ್ದಾರೆ ಗೈಸ್. ನಿಮ್ಮ ರೆಸ್ಪಾನ್ಸ್ ಬಂದ್ರೆ ನಿಮ್ ಜೊತೆ ಫ್ಯಾಮಿಲಿ ಬೇಕು ಅವರಿಗೆ. ನೋಡಿ, ಫ್ಯಾಮಿಲಿ ಕಾರ್ಡ್ ಕ್ಲೈಮ್ ಮಾಡಿ ಗೈಸ್. 555 ಬರ್ದು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಫ್ಯಾಮಿಲಿ ಕಾರ್ಡ್ ಬಂದಿದೆ. ಅವ್ರಿಗೆ ನೀವ್ ಅವ್ರ ಜೀವನದಲ್ಲಿದ್ರೆ ಎಮೋಷನಲಿ ಅವ್ರು ಫುಲ್ ಸ್ಯಾಟಿಸ್ಫೈಡ್ ಅಂತ ಅನ್ಸುತ್ತೆ ಅವರಿಗೆ. ನಿಮ್ ಜೊತೆ ಮಕ್ಳು ಬೇಕು, ಮನೆ ಕಟ್ಬೇಕು, ಲೈಫ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ಯಾಟಿಸ್ಫೈಡ್ ಆಗಿರುತ್ತೆ ಅಂತ ಅನ್ಕೋತಿದ್ದಾರೆ. ಒಂದ್ ಬ್ಯಾಲೆನ್ಸ್ ಲೈಫ್ ಬೇಕು ನಿಮ್ ಜೊತೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರ ಕಾನ್ಸಂಟ್ರೇಷನ್ ಅರ್ನಿಂಗ್ಸ್ ಕಡೆನೂ ಇದೆ, ಜೊತೆಗೇನೆ ನಿಮ್ ಕಡೆ ಅಂತೂ ತುಂಬಾ ಇದೆ. ಒಳ್ಳೆ ಇನ್ಕಮ್ ಬಂದು ಒಳ್ಳೆ ಹಣ ಸಂಪಾದನೆ ಮಾಡಿ ಲೈಫ್ ನ ಚೆನ್ನಾಗಿ ನಿಮ್ ಜೊತೆ ಲೀಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರಿಗೆ ಕೆರಿಯರ್ ಅಲ್ಲೂ ಸಕ್ಸಸ್ ಬೇಕು, ಜಾಬ್ ಅಲ್ಲೂ ಸಕ್ಸಸ್ ಬೇಕು, ನೀವು ಬೇಕು. ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದಾರೆ ನಿಮ್ ಮೇಲೆ, ತುಂಬಾ ವೆರಿ ಅಟ್ಯಾಚ್ಡ್. ನೀವ್ ಅವ್ರ ಜೊತೆ ಇದ್ರೆ ಅವ್ರಿಗೆ ಜೀವನ ಬ್ಯಾಲೆನ್ಸ್ ಅಲ್ಲಿ ಹೋಗ್ತಿದೆ ಅಂತ ಅನ್ಸಕ್ ಶುರು ಆಗುತ್ತೆ. ನೀವ್ ಅವ್ರ ಜೊತೆಗಿದ್ರೆ ಅವ್ರ ಲೈಫ್ ಅಲ್ಲಿ ಪ್ರಾಫಿಟ್ ತುಂಬಾ ಪ್ರಾಫಿಟ್ ಸಿಗುತ್ತೆ ಅವರಿಗೆ ಅಂತ ಅನ್ಕೋತಿದ್ದಾರೆ.
ಆಲ್ರೆಡಿ ಅವ್ರು ಅರ್ನ್ ಮಾಡ್ತಿದ್ದಾರೆ, ನಿಮ್ಮಿಂದನೂ ಅವ್ರ ಲೈಫಲ್ಲಿ ತುಂಬಾ ಖುಷಿಯಾಗಿರ್ಬೋದು, ಹಣಕಾಸಲ್ಲೂ ಅವ್ರದ್ದು ಬೆಟರ್ ಆಗುತ್ತೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಒಟ್ನಲ್ಲಿ ಒಂದು ಸಕ್ಸಸ್ಫುಲ್, ಓವರ್ ಆಲ್ ಒಂದು ಸಕ್ಸಸ್ಫುಲ್ ಜೀವನ ಸಿಗುತ್ತೆ ನಿಮ್ನ ಮದ್ವೆ ಆದ್ರೆ ಅಂತ ಅನ್ಕೋತಿದ್ದಾರೆ. ಮದ್ವೆ ಅಂತಾನೆ ನೆನ್ಸ್ಕೊತಾ ಇದಾರೆ, ನಿಮ್ನ ಮದ್ವೆ ಆಗ್ಲೇಬೇಕು ಅಂತಾನೆ ಅನ್ಕೋತಾ ಇದಾರೆ. ವಾವ್, ತುಂಬಾ ಕೇರಿಂಗ್ ಪರ್ಸನ್, ಕೇರ್ ಮಾಡ್ಬೇಕು ನಿಮ್ಗೆ, ನಿಮ್ಗೆ ಪ್ರೊವೈಡ್ ಮಾಡ್ಬೇಕು ಲೈಫ್ ಅಲ್ಲಿ, ಅದ್ ತುಂಬಾ ಇಷ್ಟ ಇದೆ. ಮತ್ತೆ ದುಡ್ಡು ಅಂತ ಬಂದಾಗ ಸ್ವಲ್ಪ ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾರೆ, ಆದ್ರೆ ನೀವು ಅಂತ ಬಂದಾಗ ತುಂಬಾ ಎಮೋಷನಲ್ ಆಗ್ತಾರೆ. ಅವ್ರು ಎಷ್ಟೇ ಪ್ರಾಕ್ಟಿಕಲ್ ವ್ಯಕ್ತಿ ಇರ್ಲಿ, ನಿಮ್ಮನ್ನ ನೋಡಿದ್ರೆ ತುಂಬಾ ಎಮೋಷನಲ್ ಆಗ್ತಾರೆ, ತುಂಬಾ ಎಮೋಷನಲ್ ಆಗ್ತಾರೆ. ಅವ್ರ ಹಾರ್ಟ್ ಓಪನ್ ಮಾಡಿರೋದ್ ನೀವ್ ಮಾತ್ರ, ಅವ್ರ ಹಾರ್ಟ್ ಒಳಗಡೆ ಹೋಗಕ್ ಸಾಧ್ಯ ಆಗಿರೋದ್ ನಿಮಗ್ ಮಾತ್ರ ಅಂತ ಅವ್ರು ಅನ್ಕೋತಾ ಇದಾರೆ. ಒಟ್ನಲ್ಲಿ ಫೈನಾನ್ಷಿಯಲ್ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಜೊತೆಗೆ ನಿಮ್ ಬಗ್ಗೆನೂ ತುಂಬಾ ಯೋಚನೆ ಮಾಡ್ತಿದ್ದಾರೆ. ತುಂಬಾ ವೇಟಿಂಗ್ ಎನರ್ಜಿ ಇದೆ, ತುಂಬಾ ಕಾಯ್ತಾ ಇದಾರೆ ಕರೆಕ್ಟ್ ಟೈಮ್ಗೋಸ್ಕರ. ಅವ್ರು ಮೋಸ್ಟ್ಲಿ ಅನ್ಕೊಂಡಿರ್ಬೋದು, ನಾನು ಇಷ್ಟ ಅರ್ನ್ ಮಾಡಿ ನಾನು ಹಿಂಗ್ ಸೆಟ್ಲ್ ಆದ್ಮೇಲೆ ಕೇಳೋಣ, ಪ್ರಪೋಸ್ ಮಾಡೋಣ ಅಂತ ಅನ್ಕೋತಾ ಇರ್ಬೇಕು. ಸೊ ಆ ಟೈಮ್ಗೆ ತುಂಬಾ ವೇಟ್ ಮಾಡ್ತಿದ್ದಾರೆ. ತುಂಬಾ ಪೇಶನ್ಸ್ ಇರೋ ವ್ಯಕ್ತಿ, ಕಾಯ್ತಾರೆ, ಎಷ್ಟ್ ದಿನ ಬೇಕಾದ್ರೂ ಕಾಯ್ತಾರೆ. ಅವ್ರು ಎಮೋಷನಲಿ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಅಂದ್ರೆ, ಅವ್ರಿಗೆ ಏನೇ ಅರ್ನ್ ಮಾಡಿದ್ರು ಅದ್ ನಿಮ್ಗೋಸ್ಕರ, ನಿಮ್ಮನ್ ಖುಷಿ ಪಡ್ಸಕ್ಕೋಸ್ಕರ. ನೀವ್ ಅವ್ರ ಲೈಫಲ್ಲಿ ಗೆಲ್ವಿದ್ದಂಗೆ. ನೋಡಿ ಕಪ್ಸ್ ಇದೆ, ಎಷ್ಟು ಕಪ್ಸ್ ಇದೆ, ಅವ್ರಿಗೆ ಗೆಲುವು ಸಿಕ್ತಂಗೆ ಅಂತ ಅನ್ಕೋತಾ ಇದಾರೆ. ಏನೋ ಗೊತ್ತಿಲ್ಲ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಮನ್ಸಲ್ಲಿ ದುಃಖ, ಎಮೋಷನಲಿ ಲೋ ಫೀಲ್ ಆಗೋದು, ಮೋಸ ಮಾಡಿದಾರೆ ಯಾರು, ಯಾರ ಕಡೆಯಿಂದನೂ ಅವ್ರಿಗೆ ತುಂಬಾ ಮೋಸ ಆಗಿದೆ. ಮತ್ತೆ ದುಡ್ಡಿನಲ್ಲೂ ಮೋಸ ಆಗಿದೆ, ತುಂಬಾ ನಂಬುದವ್ರು ಅವ್ರಿಗೆ ತುಂಬಾ ಮೋಸ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ತುಂಬಾ ಬೇಜಾರಲ್ಲಿದ್ದಾರೆ, ತುಂಬಾ ಬೇಜಾರಾಗಿದ್ದಾರೆ. ಮತ್ತೆ ಎಮೋಷನಲಿ ತುಂಬಾ, ನಿಮ್ ಜೊತೆ ಎಷ್ಟು ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತಾರೋ, ನೀವ್ ಇಲ್ದೆ ಅವ್ರ ಲೈಫಲ್ಲಿ ಅದೆಲ್ಲ ಇಲ್ಲ. ಯಾರೋ ತುಂಬಾ ಮೋಸ ಮಾಡಿದಾರೆ ಅವ್ರಿಗೆ. ಈಗ ಅವ್ರಿಗೆ ಗೊತ್ತಾಗ್ತಿದೆ, ನಾನ್ ಆ ವ್ಯಕ್ತಿನ ಕಳ್ಕೊಬಾರ್ದಿತ್ತು, ಅವ್ರು ನನ್ ಲೈಫ್ ಬಂದಿರೋದು ನನ್ ಪುಣ್ಯ ಅಂತ ಅನ್ಕೋತಾ ಇದಾರೆ. ಯಾರೋ ಮೋಸ ಮಾಡಿರೋದು ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅವ್ರ ಲೈಫಲ್ಲಿ, ಅವ್ರಿಗೆ ಕ್ಲಾರಿಟಿ ಸಿಗ್ತಿಲ್ಲ, ಹರ್ಟ್ ಆಗಿದೆ. ಮತ್ತೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅವ್ರಿಗೆ ಎಷ್ಟು ಕಾಂಟ್ಯಾಕ್ಟ್ ಅಂದ್ರೆ, ಹೇಗಿರ್ಬೇಕು ಅನ್ಕೊಂಡಿದ್ರು ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಸೊ ಮಿಸ್ ಮಾಡ್ಕೋತಿದಾರೆ ನಿಮ್ನ ತುಂಬಾ, ತುಂಬಾ ಎಮೋಷನಲಿ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾರೋ ವ್ಯಕ್ತಿ ಅವ್ರಿಗೆ ಮೋಸ ಮಾಡಿರೋದ್ ನೆನ್ಸ್ಕೊತಾ ಇದಾರೆ ಈ ಟೈಮಲ್ಲಿ. ನಿಮ್ ಮೇಲೆ ಎಷ್ಟು ಪಾಸಿಟಿವ್ ಇದೆಯೋ ಅವರು ಅಷ್ಟೇ ಲೈಫಲ್ಲಿ ಅನುಭವಿಸಿದ್ದಾರೆ. ಯಾರ ಕಡೆಯಿಂದನೂ ತುಂಬಾ ಮೋಸ ಆಗಿದೆ, ಅದು ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಇರ್ಬೋದು, ಅಥವಾ ಇನ್ಯಾರೋ ಮುಂಚೆ ಅವ್ರ ಪಾರ್ಟ್ನರ್ ಇದ್ರಲ್ಲ ಅವ್ರು ಇರ್ಬೋದು. ಒಟ್ನಲ್ಲಿ ಅವ್ರ ಜೀವನದಲ್ಲಿ ಫೇಲ್ಯೂರ್ಸ್ ಆಗಕ್ಕೆ ಆ ಸಂಬಂಧಗಳೇ ಕಾರಣ ಅಂತ ಅನ್ಕೋತಿದಾರೆ. ನೋಡಿ, ನೀವು ಬಂದ್ರೆ ಅವ್ರ ಲೈಫಲ್ಲಿ ಸಕ್ಸಸ್, ಅವ್ರುಗಳಿದ್ರೆ ಲೈಫಲ್ಲಿ ಫೇಲ್ಯೂರ್ ಅಂತ ಅನ್ಕೋತಿದ್ದಾರೆ. ವಾವ್, ಇದಕ್ಕಿಂತ ಇನ್ನೇನ್ ಬೇಕು ಗೈಸ್. ಮತ್ತೆ ಅವ್ರ ಮೇಲೆ ಅವ್ರಿಗೆ ಸ್ವಲ್ಪ ಡೌಟ್ ಇದೆ, ನೀವ್ ಒಪ್ಕೋತಿರೋ ಇಲ್ವೋ, ಅವ್ರ ಸ್ಟೇಟಸ್ಗೆ ನೀವ್ ಒಪ್ಕೋತಿರೋ, ರೆಸ್ಪಾಂಡ್ ಮಾಡ್ತಿರೋ ಇಲ್ವೋ ಅಂತ ತುಂಬಾ ಅನ್ಕೋತಾ ಇದಾರೆ. ಯಾಕಂದ್ರೆ ಅವ್ರು ಯಾವತ್ತೂನು ಯಾರನ್ನ ನಂಬಿದಾರೋ ಮುಂಚೆ ಅವರೆಲ್ಲ ಅವ್ರನ್ನ ಬಿಟ್ರೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಸೊ ನೀವ್ ಹಂಗ ಆಗ್ಬಿಟ್ರೆ ಅಂತ ಅವ್ರಿಗೆ ಅವರಲ್ಲೇ ಡೌಟ್ ಇದೆ. ಮತ್ತೆ ಅವ್ರು ಯಾಕೆ ಮೋಸ ಮಾಡ್ತಾರೆ, ನನ್ನಲ್ಲೇ ಏನೋ ತಪ್ಪಿರ್ಬೇಕು ಅಂತಾನು ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ಜಾಬ್ ಇಶ್ಯೂ ಇರ್ಬೋದು, ಅವ್ರಿಗೆ ಕೊಟ್ಟಿರೋ ದುಡ್ಡು ಬರ್ದೇ ಇರ್ಬೋದು ವಾಪಸ್ಸು. ಯಾರಿಂದನೋ ಹಾರ್ಟ್ ಬ್ರೇಕ್ ಅಂತೂ ಖಂಡಿತ ಆಗಿದೆ, ತುಂಬಾ ನಂಬಿರೋರಿಂದ. ಅವ್ರು ಮಾಡಿರೋ ಮೋಸ ನೆನ್ಸ್ಕೊಂಡ್ ನಿಮ್ನ ನೆನ್ಸ್ಕೊತಿದ್ದಾರೆ. ನಿಮಗೋಸ್ಕರ ಎಷ್ಟ್ ದಿನ ಬೇಕಾದ್ರೂ ಕಾಯ್ತೀರಿ, ನಿಮ್ಮಂತ ವ್ಯಕ್ತಿ ಬರಕ್ಕೆ ಅವ್ರು ತುಂಬಾ ಪುಣ್ಯ ಮಾಡಿದೀನಿ ಅಂತ ಅನ್ಕೋತಿದ್ದಾರೆ.
ಜಗಲ್ ಮಾಡ್ತಿದ್ದಾರೆ ಗೈಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಜನಕ್ಕೆ ಇರ್ಬೋದು, ಬಟ್ ಥರ್ಡ್ ಪಾರ್ಟಿ ಕಡೆಯಿಂದ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಅನ್ಸ್ಯಾಟಿಸ್ಫೈಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಜಗಲ್ ಮಾಡ್ತಾ ಇದ್ದಾರೆ. ಇವ್ 3 ಕಾರ್ಡ್ ನೋಡಿದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ ಕೆಲವರಿಗೆ ಅನ್ಸ್ತಿದೆ. ಅದು ಜಾಬ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅಥವಾ ಬೇರೆ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಜಾಬ್ ದೂರದಲ್ಲಿರ್ಬೋದು. ಅದು ಅವ್ರಿಗೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ ಥರ್ಡ್ ಪಾರ್ಟಿ ಸಿಚುವೇಶನ್. ಮತ್ತೆ ನಿಮ್ಮಿಂದ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ಅವರು, ಫುಲ್ ಓಪನ್ ಅಪ್ ಆಗಿಲ್ಲ, ಜಗಲ್ ಮಾಡ್ತಿದ್ದಾರೆ ನಿಮ್ಮ ಹತ್ರ. ಇವೆಲ್ಲ ಅವರು ತುಂಬಾ ಹೇಳ್ಕೊಂಡಿಲ್ಲ. ಪ್ರಾಕ್ಟಿಕಲ್ ಪರ್ಸನ್, ಸ್ವಲ್ಪ ಹೇಳ್ಕೊಳಕ್ ಹೋಗಿಲ್ಲ. ನೀವ್ ಬಂದ್ರೆ ಎಮೋಷನಲ್ ಆಗ್ತಾರೆ, ತುಂಬಾ ಡೀಪ್ ಫೀಲಿಂಗ್ಸ್ ಇದೆ, ಆದ್ರೆ ಯಾಕೆ ಅವ್ರಿಗೆಲ್ಲ ಹೇಳ್ಕೊಳೋದು ಅನ್ನೋ ತರ ಜಗಲ್ ಮಾಡ್ತಿದ್ದಾರೆ. ಅಲ್ಲ ಇಲ್ಲ, ನಿಮ್ಮ ಹತ್ರ ಬರ್ಬೇಕಾ, ನಿಮ್ಮ ಹತ್ರ ಬಂದ್ರೆ ಫುಲ್ ಹ್ಯಾಪಿ ಲೈಫ್, ಇಲ್ಲೇ ಇದ್ರೆ ಬರೀ ನೋವು, ಅದನ್ನ ಯೋಚನೆ ಮಾಡ್ತಿದ್ದಾರೆ, ಜಗಲ್ ಮಾಡ್ತಿದ್ದಾರೆ. ಈ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅಂತ ಅನ್ಕೋತಾ ಇದಾರೆ, ಜಗಲ್ ಮಾಡ್ತಾ ಇದಾರೆ. ನೋಡಿ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಪೆಂಟಕಲ್ಸ್ ಅಂದ್ರೆ ಸ್ವಲ್ಪ ಸ್ಲೋ ಎನರ್ಜಿ ಇರುತ್ತೆ ಅವ್ರಿಗೆ. ಈಗ ಮನಸ್ಥಿತಿಗಳು ಸರಿ ಇಲ್ಲ, ಅದಕ್ಕೆ ನಿಮ್ ಕಡೆ ಇನ್ನ ಬರ್ತಾ ಇಲ್ಲ, ಬಟ್ ಬಂದೇ ಬರ್ತಾರೆ. ನಿಮ್ ಬಗ್ಗೆನೇ ಯೋಚನೆ ಇದೆ ಅವ್ರಿಗೆ. ಅವ್ರಿಗೆ ಏನೇ ಅರ್ನ್ ಮಾಡಿದ್ರು, ಅವ್ರು ಏನೇ ಸಾಧಿಸಿದ್ರು ಅದ್ ನಿಮಗೆ ಅಂತ ಅನ್ಕೋತಾ ಇದಾರೆ. ನಿಮಗಿಂತ ಅವ್ರು ಜಾಸ್ತಿ ವೈಟಿಂಗ್ ಎನರ್ಜಿಲಿದ್ದಾರೆ. ಮೋಸ್ಟ್ಲಿ ನಿಮ್ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್ ಕಾಯ್ತಿದಾರೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರದ್ದು ಪ್ರೆಸೆಂಟ್ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ವಲ್ಲ. ಸೊ ನೀವ್ ಎಕ್ಸೆಪ್ಟ್ ಮಾಡ್ತಿರೋ ಇಲ್ವೋ, ನನ್ ಕೇಳಿದ್ರೆ ಇವ್ರು ಏನ್ ಅನ್ಕೋತಾರೋ ಅಂತ ಅನ್ಕೋತಿದ್ದಾರೆ. ಮತ್ತೆ ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ, ಫ್ಯಾಮಿಲಿ, ಜಾಬ್, ಕೆರಿಯರ್, ನೀವು ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ, ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ, ಜಗಲ್ ಮಾಡ್ತಿದ್ದಾರೆ ದುಡ್ಡು ಅದಕ್ಕೆಲ್ಲ. ಬಟ್ ನಿಮಗೋಸ್ಕರ ಇಲ್ಲ, ನಿಮ್ ಜೊತೆ ಫ್ಯಾಮಿಲಿ ಬೇಕು ಅವ್ರಿಗೆ. ಸೊ ಇದೆಷ್ಟೇ ಜಗಲ್ ಮಾಡಿ, ಅವ್ರಿಗೆ ಎಷ್ಟೇ ಹಾರ್ಟ್ ಬ್ರೇಕ್ ಆಗಿದ್ರು, ನಿಮ್ ಜೊತೆ ಅವ್ರ ಲೈಫಲ್ಲಿ ಖುಷಿಯಾಗಿರ್ಬೇಕು ಅಂತ ಅನ್ಕೋತಾ ಇದಾರೆ. ಮ್ಯಾರೇಜ್ ಪ್ರಪೋಸಲ್ ಕೊಡ್ಲೇಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ ಎನರ್ಜಿನ. ವಾವ್, ಅವ್ರಿಗೆ ಥರ್ಡ್ ಪಾರ್ಟಿ ಕಡೆಯಿಂದ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಅದ್ ಯಾವ್ದೇ ಇರ್ಬೋದು, ಥರ್ಡ್ ಪಾರ್ಟಿ ಅಂದ್ರೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಸೊ ಆ ರಿಲೇಶನ್ಶಿಪ್ ಇರ್ಬೋದು, ಆ ಸಿಚುವೇಶನ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಆ ಮನೆ, ಆ ಜಾಬ್ ಅವ್ರಿಗೆ ಬೇಡ. ಅವ್ರ ಅದರಿಂದ ಬಂದು ನಿಮ್ ಜೊತೆ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಜಗಲ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ಲೋ ಎನರ್ಜಿ ಇದೆ ಪೆಂಟಕಲ್ಸ್. ಅವ್ರು ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರು ಅದ್ ಅಚೀವ್ ಮಾಡ್ಬಿಟ್ಟು ನಿಮ್ ಹತ್ರ ಖಂಡಿತ ಬರ್ತಾರೆ. ಮತ್ತೆ ನಿಮ್ ರೆಸ್ಪಾನ್ಸ್ಗೋಸ್ಕರನು ಕಾಯ್ತಾ ಇದ್ದಾರೆ. ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜ್ ತಗೊಳ್ಳೋಣ. ನಿಮ್ಮ ಫೈಲ್ 1 ಪರ್ಸನ್ ಕಡೆಯಿಂದ ಫೈಲ್ 1 ಅವ್ರಿಗೆ ಏನ್ ಮೆಸೇಜ್ ಇದೆ? ಮ್ಯಾರೇಜ್ ಕಾರ್ಡ್ ಕಮಿಟ್ಮೆಂಟೇ ಬಂತಲ್ಲ ಗೈಸ್. ವಾವ್. ಯೂನಿವರ್ಸ್, ಫೈಲ್ 1 ಅವ್ರಿಗೆ ಅವ್ರ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ದಿ ಟವರ್, ನೈಟ್ ಆಫ್ ಸ್ವೋರ್ಡ್ಸ್, ನೈನ್ ಆಫ್ ಸ್ವೋರ್ಡ್ಸ್, 3 ಆಫ್ ವಾಂಡ್ಸ್, ಮತ್ತೆ ವೈಟಿಂಗ್ ಎನರ್ಜಿ, ಮತ್ತೆ ಫ್ಯಾಮಿಲಿ ಕಾರ್ಡ್. ವಾವ್. 4 ಆಫ್ ವಾಂಡ್ಸ್, 4 ಆಫ್ ಸ್ವೋರ್ಡ್ಸ್. ಟವರ್ ಕಾರ್ಡ್ ಬಂದಿದೆ ಗೈಸ್. ವೈಟಿಂಗ್ ಎನರ್ಜಿ ಮತ್ತೆ ಬಂದಿದೆ. ನೋಡಿ, ಅವ್ರದ್ದೇನ್ ವೈಟಿಂಗ್ ಎನರ್ಜಿ ಇದೆಯೋ ಅದ್ರದ್ದು ಕನ್ಫರ್ಮೇಶನ್ ಕೊಟ್ರು ಯೂನಿವರ್ಸ್. ಅವ್ರಿಗೆ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಇದೆ. ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ನ ಇವ್ರ ನನ್ ಪಾರ್ಟ್ನರ್ ಅಂತ ಬೇರೆಯವ್ರ ಮುಂದೆ ಹೇಳ್ಕೊಳಕ್ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ರಿಲೇಶನ್ಶಿಪ್ಗೆ ಒಂದು ಹೆಸರು ಕೊಡ್ಬೇಕು, ಕಮಿಟ್ಮೆಂಟ್ ಕೊಡ್ಲೇಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಏನ್ ಇನ್ಸೆಕ್ಯೂರಿಟಿ ಕಾಡ್ತಿದೆ
ಅದ್ರಿಂದ ನನ್ ಸೆಕ್ಯೂರ್ಡ್ ಲೈಫ್ ಬರ್ಬೇಕು ಇವ್ರ ಜೊತೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಗ್ರೇಟ್ ವೆಲ್ತ್ ಅಚೀವ್ ಮಾಡ್ಕೊಂಡು ಇನ್ಕಮ್ ಮಾಡ್ಕೊಂಡು ಒಂದ್ ಸ್ಟೇಬಲ್ ಲೈಫ್ ಕಟ್ಟದ್ಮೇಲೆ ನಿಮ್ ಖಂಡಿತ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತಾನು ಅನ್ಕೋತಾ ಇದ್ದಾರೆ. ತುಂಬಾ ಒಳ್ಳೆ ಪೇಶನ್ಸ್ ಇರೋ ವ್ಯಕ್ತಿ ಗೈಸ್, ನಿಜವಾಗ್ಲು ನಿಮಗ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೆ ಫೈರ್ ಎನರ್ಜಿ ಇದೆ, ಬರ್ನಿಂಗ್ ನಿಮ್ ಕಂಡ್ರೆ ಬರ್ನಿಂಗ್ ಡಿಸೈರ್ಸ್ ಎಲ್ಲ ಇದೆ ಅವರಿಗೆ ತುಂಬಾ. ಫ್ಯಾಮಿಲಿ ಅವ್ರು ಕಮಿಟ್ ಆಗ್ಬೇಕಷ್ಟೇ ಅವ್ರಿಗೆ. ಈಗ ಫ್ಯೂಚರ್ ಪ್ಲಾನ್ ತುಂಬಾ ಮಾಡ್ತಿದ್ದಾರೆ. ನೀವ್ ಮಾಡ್ತಿದ್ದೀರೋ ಇಲ್ವೋ, ಅವ್ರಂತೂ ಮಾಡ್ತಿದ್ದಾರೆ. ಚೆನ್ನಾಗಿ ಅರ್ನ್ ಮಾಡಿ ಸೆಟಲ್ ಆಗಿ ನಿಮ್ಗೆ ಪ್ರಪೋಸಲ್ ಕೊಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ಲಾರಿಟಿ ಸಿಕ್ತಾ ಯೂನಿವರ್ಸ್ ಕಡೆಯಿಂದ? ನೋಡಿ ನಾನು ಏನ್ ಹೇಳ್ದೆ, ಮ್ಯಾರೇಜ್ ಕಾರ್ಡ್ ಅಂತ ನೋಡಿ. ಫ್ಯಾಮಿಲಿ, ಆ ವ್ಯಕ್ತಿ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಗೈಸ್ ಅವರು. ನೀವ್ ಅವ್ರ ಫ್ಯಾಮಿಲಿ ಆದ್ರಂತೂ ನಿಮ್ನ ಜೀವ ತರ ನೋಡ್ಕೋತಾರೆ. ಫೈರ್ ಎನರ್ಜಿ, ತುಂಬಾ ಫೈರ್ ಎನರ್ಜಿ ಇದೆ. ಅವ್ರ ಎಷ್ಟೇ ಪ್ರಾಕ್ಟಿಕಲ್ ಆಗಿ ಯಾರ ಜೊತೆ ಆದ್ರೂ ಇದ್ರು, ಅವ್ರು ಏನೇ ಯೋಚನೆ ಮಾಡಿದ್ರು ನಿಮ್ ಬಗ್ಗೆ ಅಂತ ಅವ್ರಿಗೆ ಇರೋ ಪ್ಯಾಷನ್ ಎಲ್ಲೂ ಇಲ್ಲ. ಅಷ್ಟು ಪ್ಯಾಷನೇಟ್ ಆಗಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ನಿಮ್ನ. ಮತ್ ನೀವಿಬ್ರು ಆಲ್ಮೋಸ್ಟ್ ಮಿರರ್ ಎನರ್ಜಿ, ಅಂದ್ರೆ ನೀವ್ ಅವ್ರ ತರ ನಡ್ಕೋತೀರಾ, ಅವ್ರು ನಿಮ್ ತರ ನಡ್ಕೋತಾರೆ. ಈಗ ನೀವ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ರೆ ಅವರು ಮಿಸ್ ಮಾಡ್ಕೋತಾರೆ. ನೀವ್ ನೋಡ್ಬೇಕು ಅಂತ ಅನ್ಕೋತಾ ಇದ್ರೆ ಅವರು ನೋಡ್ಬೇಕು ಅನ್ಕೋತಿರ್ತಾರೆ. ನೀವ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಮಿರರಿಂಗ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ನಿಮ್ಗೂನು ಕಮಿಟ್ಮೆಂಟ್ ಬೇಕು, ಮದ್ವೆ ಬೇಕು, ಅವ್ರಿಗೂನು ಅದೇ ಬೇಕು. ಡೀಪ್ ಲವ್ ಇದೆ ಇಬ್ರಿಗೂ ಒಬ್ಬರನ್ನೊಬ್ರ ಮೇಲೆ. ವಾವ್. ಮತ್ತೆ ಕೆರಿಯರ್ ಅಲ್ಲಿ ನಿಮ್ನ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ ಕೆಲವರು. ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ನೀವಿಬ್ರು, ಅಥವಾ ಒಂದೇ ಪ್ರೊಫೆಷನ್ ಅಲ್ಲಿ ಇರ್ಬೋದು ಇಬ್ರುನು, ಅಥವಾ ನೀವು ಒಂದೇ ವರ್ಕ್ ಪ್ಲೇಸ್ ಅಲ್ಲಿ ಸಿಗ್ಬೋದು. ಅವ್ರಿಗೆ ನೀವು ಅವ್ರ ಲೈಫ್ ಬಂದ್ರೆ ಒಂದು ಒಳ್ಳೆ ಬೇಸ್ ಅವ್ರ ಜೀವನಕ್ಕೆ ಸಿಗುತ್ತೆ ಅಂತ ತುಂಬಾ ಅನ್ಕೋತಿದ್ದಾರೆ. ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್, ವೆರಿ ಪ್ಯಾಷನೇಟ್ ಎನರ್ಜಿ ನಿಮ್ ಕಂಡ್ರೆ. ತುಂಬಾ ಇಷ್ಟಪಡ್ತಾರೆ. ನಾನು ಅವಾಗ್ಲೇ ಹೇಳ್ದೆ 3 ಆಫ್ ಸ್ವೋರ್ಡ್ಸ್ ಅಂತ. ಥರ್ಡ್ ಪಾರ್ಟಿ, ಎನಿ ಥರ್ಡ್ ಪಾರ್ಟಿ ಇರ್ಬೋದು. ಟವರ್ ಮೂಮೆಂಟ್ ಬಂದಿದೆ ನೋಡಿ. ಆ ಸಿಚುವೇಶನ್ ಇಂದ ಆಚೆ ಬರ್ತಾರೆ, ಬಂದಾಗಿದೆ. ಬ್ರೇಕಪ್ ಆಗಿದೆ ಈ ಸಿಚುವೇಶನ್ ಇಂದ. ಅದ್ ವ್ಯಕ್ತಿ ಇರ್ಬೋದು, ಜಾಬ್ ಇರ್ಬೋದು, ಜಾಬ್ ಚೇಂಜ್ ಮಾಡಿರ್ತಾರೆ. ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿಗೂ ಹೇಳಿರ್ತಾರೆ ಇಲ್ಲ ನನ್ಗೆ ಅವ್ರು ಬಿಟ್ಟಿರಕ್ ಆಗಲ್ಲ ಅಂತ. ಆ ತರ ಅವರು ಬ್ರೇಕ್ ಆಗಿದೆ ಈ ಮೂಮೆಂಟ್. ಓಕೆನಾ? ತುಂಬಾ ಫೇಲ್ಯೂರ್ ಅನುಭವಿಸಿದ್ದಾರೆ ಈ ಮೂಮೆಂಟ್ ಅಲ್ಲಿ ಅವರು. ತುಂಬಾ ಬೇಜಾರಿದೆ, ತುಂಬಾ ಡಿಪ್ರೆಷನ್ ಹೋಗಿದ್ದಾರೆ. ಬಟ್ ಅದರಿಂದ ಆಚೆ ಬರ್ತಾರೆ ಗೈಸ್. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಲೈಫ್ ಅಲ್ಲಿ ಯಾರೋ ದೊಡ್ಡದಾಗಿ ಮೋಸ ಮಾಡಿದ್ದಾರೆ. ಅವ್ರ ಫೈನಾನ್ಷಿಯಲ್ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ಲವ್ ಅಲ್ಲಿ ಇರ್ಬೋದು, ತುಂಬಾ ಅವ್ರು ಅನ್ಕೊಂಡೇ ಇಲ್ಲ ಮೋಸ ಮಾಡಿದ್ದಾರೆ. ಅದನ್ನ ತುಂಬಾ ನೆನ್ಸ್ಕೊತಾ ಇದಾರೆ. ನಿಮ್ ಬಗ್ಗೆ ಎಷ್ಟು ಪಾಸಿಟಿವ್ ಅದು ತುಂಬಾ ನೆಗೆಟಿವ್ ಅನ್ಸ್ತಿದೆ ಅವ್ರಿಗೆ. ತುಂಬಾ ನೆನ್ಸ್ಕೊಂಡ್ ಬೇಜಾರಲ್ಲಿದ್ದಾರೆ ಅವ್ರು. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರಿಗೆ ಎಷ್ಟು ನೋವು ಕೊಟ್ಟಿರ್ಬೋದು ಅಂತ ಹೇಳಕ್ ಆಗಲ್ಲ. ಅಷ್ಟು ಬೇಜಾರಲ್ಲಿದ್ದಾರೆ ಅವ್ರು ಆ ಸಿಚುವೇಶನ್ ನೆನ್ಸ್ಕೊಂಡ್ರೆ. ನಿಮ್ನ ನೆನ್ಸ್ಕೊಂಡ್ರೆ ಎಷ್ಟು ಖುಷಿಯಾಗಿ ಫ್ಯಾಮಿಲಿ ಮಾಡ್ಬೇಕು, ನಾನು ಸ್ಟೇಬಲ್ ಆಗ್ತೀನಪ್ಪ, ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ಕೋತಿದಾರೋ, ಈ ಸಿಚುವೇಶನ್ ಅಲ್ಲಿ ಅಷ್ಟೇ ನೋವಿದೆ ಅವ್ರ ಮನ್ಸಲ್ಲಿ. ನೋಡಿ ಅವ್ರಿಗೆ ನಾನು ಆಗ್ಲೇ ಹೇಳ್ದೆ, ಅವ್ರ ಮೈಂಡ್ ಸ್ಟೇಬಲ್ ಇಲ್ಲ ಅಂತ. ನೈಟ್ ಹೊತ್ತು ನಿದ್ರೆ ಬರಲ್ಲ ಅವ್ರಿಗೆ. ತುಂಬಾ ಓವರ್ ಥಿಂಕ್ ಮಾಡ್ತಾರೆ, ಟೆನ್ಷನ್ ಇರುತ್ತೆ. ನೀವ್ ಎಲ್ಗಾದ್ರೂ ಮೂವ್ ಆನ್ ಆಗ್ಬಿಟ್ರೆ, ನೀವ್ ಯಾರ ಜೊತೆ ಆದ್ರೂ ಕಮಿಟ್ ಆಗ್ಬಿಟ್ರೆ, ಮತ್ತೆ ದುಡ್ಡ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಹೆಂಗ ಅದ್ ಮಾಡ್ಲಿ, ಹೆಂಗ್ ಬೇಗ ಸೆಟ್ಲ್ ಆಗ್ಲಿ ಅಂತ. ಸ್ಟಕ್ ಫೀಲ್ ಅನ್ಸ್ತಿದೆ ಅವ್ರಿಗೆ. ನಿಮ್ ಹತ್ರ ಬರ್ಬೇಕು, ಬಟ್ ಈ ಪ್ರಾಬ್ಲಮ್ಸ್ ಎಲ್ಲ ನೆನ್ಸ್ಕೊಂಡ್ರೆ ಸ್ಟಕ್ ಆಗಿದ್ದಾರೆ. ರಾಹು ಎಫೆಕ್ಟ್ ತುಂಬಾ ಸ್ಲೋ ಇದೆ. ಮತ್ತೆ ಅವ್ರಿಗೆ ಇನ್ಕಮ್ ವಿಚಾರದಲ್ಲಿ ಪ್ರೆಷರ್ ಇದೆ ಗೈಸ್, ತುಂಬಾ ಪ್ರೆಷರ್ ಇದೆ.
ಅದಕ್ಕೆ ಅವರು ನೋಡಿ, ಇಲ್ಲೂ ವೇಟಿಂಗ್ ಪೀರಿಯಡ್ ಇದೆ, ಇಲ್ಲೂ ವೇಟಿಂಗ್ ಅವ್ರು ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವ್ರು ನೈಟ್ ಮಲ್ಗೋದ್ರಂತೂ ನಿಮ್ಮ ಥಾಟ್ಸ್ ಜಾಸ್ತಿ ಬರುತ್ತೆ. ಯಾಕಂದ್ರೆ 2 ಕಾರ್ಡ್ ಬಂದಿದೆ, ಮೂನ್ ಕಾರ್ಡು. ಯೂಶಲಿ ರಾತ್ರಿ ಹೊತ್ತು ನಿಮ್ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾರೆ. ಎಲ್ಲಾ ಕೆಲ್ಸ ಮುಗ್ದು, ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ಮುಗ್ದು ಅವ್ರೊಬ್ರೇ ಮಲ್ಕೊಳಕ್ ಬಂದಾಗ ನೀವು ತುಂಬಾ ನೆನ್ಪಾಗ್ತೀರ ಅವ್ರಿಗೆ. ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ವಾಟ್ಸ್ ನೆಕ್ಸ್ಟ್, ಯಾವಾಗ ಆಕ್ಷನ್ ತಗೊಳ್ಳಿ, ಯಾವಾಗ ಒಳ್ಳೆ ಟೈಮ್ ಬರುತ್ತೋ, ಆದಷ್ಟು ಬೇಗ ಬರ್ಲಿ, ಮದ್ವೆ ಆಗ್ಲೇಬೇಕು ಅಂತ ಅನ್ಕೋತಾ ಇದಾರೆ. ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಒಟ್ನಲ್ಲಿ ಅವ್ರಿಗೆ ನಿದ್ರೆ ಬರ್ತಿಲ್ಲ. ಆಂಗ್ಸೈಟಿಗೆ ಹೋಗಿದ್ದಾರೆ, ಡಿಪ್ರೆಷನ್ ಆಗಿದ್ದಾರೆ, ಓವರ್ ಥಿಂಕ್ ಮಾಡ್ತಾರಲ್ಲ, ಸೊ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ನಿಮ್ನೇ ನೆನ್ಸ್ಕೊತಾರ ಅವ್ರು. ನಿಮ್ನ ಮೂನ್ ತರ, ನೀವ್ ನೋಡಕ್ ತುಂಬಾ ಚೆನ್ನಾಗಿರ್ಬೋದು ಅವ್ರ ಕಣ್ಣಿಗೆ, ನೀವ್ ಹೆಂಗೆ ಇದ್ರುನು. ಸೊ ಅವ್ರು ನಿಮ್ನ ಚಂದ್ರನ್ ನೋಡ್ದಾಗೆಲ್ಲ ನಿಮ್ಮನ್ನ ನೆನ್ಸ್ಕೊತಾರ ಅವ್ರು. ಮತ್ತೆ ಜಾಸ್ತಿ ರಾತ್ರಿ ಹೊತ್ತು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಈ ಟೈಮಲ್ಲಿ ಸ್ವಲ್ಪ ವರ್ಕ್ ಲೋಡ್ ಇರುತ್ತಲ್ಲ, ನೈಟ್ ಹೊತ್ತು ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ನೋಡಿ ಮತ್ತೆ ಅದೇ ಬಂದಿದೆ ನೈಟ್. ಅವ್ರು ಏನ್ ಈ ಜಗ್ಗಲ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ನಿಮ್ದು ಲೈಫ್ ಮಧ್ಯ, ಸಾಕಾಗೋಗಿದೆ ಅವ್ರಿಗೆ. ನಿದ್ರೆ ಬರ್ತಾ ಇಲ್ಲ ನೈಟ್ ಹೊತ್ತು ಅವ್ರಿಗೆ. ರಿಪೀಟ್ ಆಗಿದೆ ನೋಡಿ ಗೈಸ್. ಕನ್ಫರ್ಮೇಶನ್ ಸಿಕ್ತಾ ಅವ್ರ ನೈಟ್ ಸರಿ ನಿದ್ರೆ ಮಾಡ್ತಿಲ್ಲ ಅಂತ? ಹಾ ನೋಡಿ, ನಿದ್ರೆ ಬರ್ತಾ ಇಲ್ಲ ಅವ್ರಿಗೆ. ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಮತ್ತೆ ಆಂಗ್ಸೈಟಿ ಇದೆ ಅವ್ರಿಗೆ. ಮೈಂಡ್ ಅಲ್ಲಿ ಕ್ಲಾರಿಟಿ ಇಲ್ಲ. ಬಿಕಾಸ್ ಇಲ್ಲಿ ನೋಡಿ, ಟವರ್ ಮೂಮೆಂಟ್. ಅವ್ರು ಏನ್ ಅನುಭವಿಸಿದ್ದಾರೆ, ಅವ್ರಿಗೆ ಏನ್ ಹಾರ್ಟ್ ಬ್ರೇಕ್ ಆಗಿದೆ, ಅದವ್ರನ್ನ ತುಂಬಾ ಕಾಡ್ತಾ ಇದೆ. ಮತ್ತೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ರಿಪೀಟೆಡ್ ಆಗಿ ಬರ್ತಿದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಜಗಲ್ ಮಾಡ್ತಿದ್ದಾರೆ ಅಂತ. ಫೈನಾನ್ಷಿಯಲ್ ಇಶ್ಯೂಸ್ ಥರ್ಡ್ ಪಾರ್ಟಿ ಇರ್ಬೋದು. ಅವ್ರ ಅದ್ರ ಬಗ್ಗೆ ತುಂಬಾ ಯೋಚನೆ ಇದೆ. ಯಾಕಂದ್ರೆ ಫಸ್ಟ್ ಕಾರ್ಡು ಪೆಂಟಕಲ್ಸೇ ಬಂದಿದ್ದು. ಅವ್ರು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬಿಟ್ರೆ ನಿಮ್ ಹತ್ರ ಓಡಿ ಬಂದ್ಬಿಡ್ತಾರೆ ಗೈಸ್. ತುಂಬಾ ಪ್ರೆಷರ್ ಇದೆ ಅವ್ರಿಗೆ ವರ್ಕ್ ಅಲ್ಲಿ. ಕೆರಿಯರ್ನ ಒಂದ್ ಲೆವೆಲ್ಗೆ ತಗೋಬರ್ಬೇಕು ಅನ್ನೋದು ತುಂಬಾ ಯೋಚನೆ ಇದೆ. ಮತ್ತೆ ಈಗ ಏನಿದೆ ಅವ್ರ ಸಿಚುವೇಶನ್, ಯಾರ್ ಕಡೆಯಿಂದನೋ ಮೋಸ ಹೋಗಿ, ನನ್ ಪ್ರಕಾರ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೇಕು. ಅವ್ರು ತುಂಬಾ ನಮ್ದವ್ರು ಲಾಸ್ ಮಾಡಿರ್ಬೋದು, ಥರ್ಡ್ ಪಾರ್ಟಿ ಅದೇ ಅನ್ಕೊಳ್ಳಿ. ಸೊ ಅವ್ರಿಗೆ ಅವ್ರ ಕಡೆಯಿಂದ ಮೋಸ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ನೈಟ್ ಹೊತ್ತೆಲ್ಲ ನಿದ್ರೆ ಬರ್ತಿಲ್ಲ, ಆಂಗ್ಸೈಟಿ ಆಗುತ್ತೆ, ಸ್ಟ್ರೆಸ್ಡ್ ಫೀಲ್ ಆಗುತ್ತೆ, ಇನ್ಸೆಕ್ಯೂರಿಟಿ ಕಾಡುತ್ತೆ. ಫ್ಯೂಚರ್ ಏನಪ್ಪಾ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನಿಮ್ ಮದ್ವೆ ಆಗ್ಬೇಕು, ನಿಮ್ ಕಂಡ್ರೆ ತುಂಬಾ ಪ್ರೀತಿ ಇದೆ, ಬೇಗ ಮದ್ವೆ ಆಗ್ಬೇಕು, ಆದ್ರೆ ದುಡ್ಡಿನ ಪ್ರಾಬ್ಲಮ್. ಈ ಸಿಚುವೇಶನ್ ನ ತುಂಬಾ ಪದೇ ನೆನ್ಸ್ಕೊಂಡು ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಆ ಟೈಮಲ್ಲಿ ನಿಮ್ಮ ಹತ್ರ ಹೆಂಗ್ ಬರೋದು, ಹೆಂಗ್ ಹೋಗೋದು ಅಂತ ತುಂಬಾ ಯೋಚನೆ ಆಗ್ತಿದೆ ಅವ್ರಿಗೆ. ನಿದ್ರೆ ಅಂತೂ ಇಲ್ಲ ಗೈಸ್. ಹೆಲ್ತ್ ಇಶ್ಯೂಸ್ ಇದೆ. ಈ ಪ್ರಾಬ್ಲಮ್ಸ್ ಇಂದೆಲ್ಲ ಆಚೆ ಬಂದ್ರೆ ತಾನೇ ನಿಮ್ಮ ಹತ್ರ ಬರಕ್ ಆಗೋದು. ಸೊ ಹೇಗ್ ಬರ್ಲಿ ಅಂತ ಅವ್ರಿಗೆ ಯೋಚನೆ. ಏನ್ ಮಾಡೋದು, ಫ್ಯೂಚರ್ ಏನ್, ನನ್ ನೆಕ್ಸ್ಟ್ ಏನ್ ಆಕ್ಷನ್ಸ್ ತಗೊಳ್ಳಿ. ನಿಮ್ ಕಂಡ್ರೆ ಪ್ರಾಣನೇ ಇದೆ. ಯಾಕಂದ್ರೆ ಯಾರೂನು ಮದ್ವೆ ಆಗ್ಲೇಬೇಕು ಅಂತ ಅನ್ಕೊಳಲ್ಲ. ಇವ್ರು ಮದ್ವೆ ಆಗ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಆದ್ರೆ ಅವ್ರಿಗೆ ಈಗಿರೋ ಟವರ್ ಮೂಮೆಂಟ್, ಅವ್ರು ಏನೇನ್ ಸಫರ್ ಮಾಡಿ ಬಂದಿದ್ದಾರೆ, ಅವ್ರ ಲೈಫಲ್ಲಿ ಏನೋ ಸಡನ್ ಆಗಿ ನಡೆದಿದೆ. ಅದ್ರಿಂದ ಆಚೆ ಬರಕ್ಕೆ ಇಟ್ ಟೇಕ್ಸ್ ಟೈಮ್. ಆ ಪ್ರಾಪರ್ ಟೈಮ್ ಬಂದ ತಕ್ಷಣ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ವಾವ್. ಇನ್ನೊಂದಷ್ಟು ಮೆಸೇಜ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್, ಫೈಲ್ 1ಗೆ ಅವ್ರ ಪರ್ಸನ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ನೋಡಿ. ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ಲವ್ ಕಾರ್ಡೇ ಬಂತು. ಪ್ಯಾಷನ್, ನಾನು ಅವಾಗ್ಲೇ ಏನ್ ಹೇಳ್ದೆ, ವೆರಿ ಪ್ಯಾಷನೇಟ್ ಎನರ್ಜಿ ಅಂತ. ರಿಪೀಟ್ ಆಯ್ತಾ? ಡಬಲ್ ಕನ್ಫರ್ಮೇಶನ್ ಸಿಕ್ತಾ? ನನ್ ಖುಷಿ ಆಗುತ್ತೆ ಈ ತರ ಡಬಲ್ ನಾನು ಹೇಳಿದ ವರ್ಡ್ಸ್ ಕಾರ್ಡ್ ಅಲ್ಲಿ ಬಂದಾಗ. ವಾವ್, ತುಂಬಾ ವೆರಿ ಪ್ಯಾಷನೇಟ್ ಎನರ್ಜಿ ಇದೆ ಅಂತ ಹೇಳಿದೆ, ಅದೇ ಬಂದಿದೆ. ಡೆತ್ ಕಾರ್ಡ್ ನೋಡಿ, ಟವರ್ ಮೂಮೆಂಟ್ಗೆ ಡೆತ್ ಕಾರ್ಡ್ ಬಂತು. ವಾವ್, ನಾನ್ ಏನೇನ್ ಹೇಳಿದೀನಿ ಅದಕ್ಕೆಲ್ಲ ಕನ್ಫರ್ಮೇಶನ್ ಕೊಡ್ತಿದಾವೆ ಈ ಕಾರ್ಡ್ಸ್. ಹೀಲಿಂಗ್ ಹಾರ್ಟ್, ನಾನು ಏನ್ ಹೇಳ್ದೆ, ನಿಮ್ ಜೊತೆ ಇದ್ರೆ ಖುಷಿಯಾಗಿರ್ತಾರೆ ಅಂತ, ಅದೇ ಮೆಸೇಜ್ ಬಂದಿದೆ. ಎಂಗೇಜ್ಮೆಂಟ್ ರಿಂಗ್, ನಾನು ಏನ್ ಹೇಳ್ದೆ ಗೈಸ್ ನಿಮ್ಗೆ, ಖುಷಿನಾ?
ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಲೇಬೇಕು ಅಂತ ಅನ್ಕೋತಿದ್ದಾರೆ. ಫಸ್ಟ್ ಏನು ಮ್ಯಾರೇಜ್ ಮುಂಚೆ ಎಂಗೇಜ್ಮೆಂಟ್ ರಿಂಗ್. ಕ್ರಿಶ್ಚಿಯನ್ಸ್ಗಂತೂ ರಿಂಗ್ ಅಂದ್ರೆ ಮದ್ವೆ ಅಂತಾನೆ ಅರ್ಥ. ಸೊ ಅವ್ರು ನಿಮ್ಗೆ ರಿಂಗ್ ಕೊಡ್ಬೇಕು, ಕಮಿಟ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ನಾನ್ ಸುಮಾರು ಜನಕ್ಕೆ ಕೇಳ್ದೆ, ವರ್ಕ್ ಅಲ್ಲಿ ಪಾರ್ಟ್ನರ್ಶಿಪ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ. ನೋಡಿ, ಪಾರ್ಟ್ನರ್ಶಿಪ್, ಲೈಫ್ಗೂ ಪಾರ್ಟ್ನರ್, ವರ್ಕ್ಗೂ ಪಾರ್ಟ್ನರ್ ಅಂತ ಅನ್ಕೋತಿದ್ದಾರೆ. ವಾವ್, ಸೋ ನೈಸ್ ಮೆಸೇಜಸ್ ಗೈಸ್. ಕ್ಲೈಮ್ ಮಾಡಿ ನೋಡಿ. ನಾನು ಏನ್ ಹೇಳ್ದೆ, ಅನ್ಕಂಡೀಷನಲ್ ಆಗಿ ಪ್ರೀತಿಸ್ತಾರೆ ನಿಮ್ನ. ನೀವು ಅವ್ರ ಲೈಫ್ ಬಂದ್ರೆ ಅವ್ರ ಲೈಫು ಫುಲ್ ಅಂತ ಅನ್ಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ ಅಂತ ಅನ್ಕೊಂಡಿದ್ನಲ್ಲ, ಹೇಳಿದ್ನಲ್ಲ ನಿಮ್ಗೆ, ಅದೇ ಬಂದಿದೆ. ಮತ್ತೆ ಅಟ್ರಾಕ್ಷನ್ ತುಂಬಾ ಇದೆ ನಿಮ್ ಮೇಲೆ, ಪ್ಯಾಷನೇಟ್ ಎನರ್ಜಿ ಇದೆ ಅಂತ ಹೇಳಿದ್ದೆ, ಅದೇ ಕಾರ್ಡ್ ಬಂದಿದೆ. ಅವ್ರಿಗೆ ನಿಮ್ ಮೇಲೆ ತುಂಬಾ ಪ್ಯಾಷನೇಟ್ ಎನರ್ಜಿ, ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಜಾಸ್ತಿ ಇದೆ. ಬರ್ನಿಂಗ್ ಡಿಸೈರ್, ತುಂಬಾ ಡಿಸೈರ್ ಇದೆ ಅಂತ ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದೆ. ಪ್ಯಾಷನೇಟ್ ಎನರ್ಜಿ, ಬರ್ನಿಂಗ್ ಡಿಸೈರ್ ಇದೆ, ತುಂಬಾ ಇದೆ ಅಂತ ಹೇಳಿದ್ನಲ್ಲ, ಅದೇ ಕಾರ್ಡ್. ನಾನು ಏನ್ ವರ್ಡ್ಸ್ ಹೇಳಿದೆ ಅದೇ ಕಾರ್ಡ್ ಬಂದಿದೆ ಗೈಸ್. ವಾವ್, ನಂಗೆ ಖುಷಿ ಆಗತ್ತೆ ನನ್ ರೀಡಿಂಗ್ ಅಲ್ಲಿ ಈ ತರ ಆದಾಗ. ಮತ್ತೆ ನಿಮಗ್ ಪಾಸಿಟಿವ್ ಆಗಿ ಮೆಸೇಜ್ ಬಂದಾಗ ಐ ಫೀಲ್ ಸೋ ಗುಡ್, ಗೊತ್ತಾ? ಖುಷಿಯಾಗಿರಿ, ಓಕೆನಾ? ನೋಡಿ, ನಿಮ್ಮಲ್ಲಿ ಕಾಣೋ ಸ್ಪಾರ್ಕ್ ಅವ್ರು ಇನ್ ಯಾರಲ್ಲೂ ನೋಡಲ್ಲ, ಓಕೆನಾ? ಬರ್ನಿಂಗ್ ಡಿಸೈರ್. ಮತ್ತೆ ನಿಮ್ಮಿಬ್ರಿಗೆ ನಾನು ಮಿರರಿಂಗ್ ಎನರ್ಜಿ ಹೇಳ್ದೆ ನೋಡಿ ಇಲ್ಲಿ. ಓಕೆ, ನೋಡಿ, ಮಿರರಿಂಗ್ ಎನರ್ಜಿ ಹೇಳ್ದೆ ಅಲ್ವಾ? ಹಾ, ಇಲ್ಲೂ ಅದೇ ಬಂದಿದೆ. ಈಕ್ವಲ್ ಇಂಟ್ರೆಸ್ಟ್. ಅವ್ರೆಷ್ಟು ಪ್ರೀತಿ ಮಾಡ್ತಾರೋ ನೀವು ಅಷ್ಟೇ ಪ್ರೀತಿ ಮಾಡ್ತೀರ, ನಿಮ್ಗೂ ಅಷ್ಟೇ ಡಿಸೈರ್ ಇದೆ. ಓಕೆ, ಕ್ಲಾರಿಟಿ ಸಿಕ್ತಾ? ಖುಷಿನಾ? ಮತ್ತೆ ನಿಮ್ ಜೊತೆ ಖುಷಿ ಖುಷಿಯಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಇನ್ಸೇನ್ ಕೆಮಿಸ್ಟ್ರಿ ನಿಮ್ ಜೊತೆ ಅವ್ರಿಗಿರೋ ಕೆಮಿಸ್ಟ್ರಿ ಅಂತೂ ಇನ್ಸೇನ್. ಅಂದ್ರೆ ಯಾರನ್ನೂ ನಿಮ್ ಕಂಪೇರ್ ಮಾಡಕ್ಕೆ ಆಗಲ್ಲ ಅವ್ರ ಲೈಫಲ್ಲಿ. ಸೊ ಅದಕ್ಕೆ ತಾನೇ ಮ್ಯಾರೇಜ್ ವರ್ಗೂ ಅವ್ರು ಹೇಳ್ತಾ ಇರೋದು. ಓಕೆ, ಫೈಲ್ 1 ಡೆತ್ ಕಾರ್ಡ್. ಅವರು ಈ ಟವರ್ ಮೂಮೆಂಟ್ ಯಾರೋ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರು ಮೋಸ ಅನುಭವಿಸಿದ್ದಾರೆ ಅಥವಾ ಫೈನಾನ್ಷಿಯಲ್ ಲಾಸ್ ಅನುಭವಿಸಿದ್ದಾರೆ ಅಂತ, ಅದಕ್ಕೆ ಮತ್ತೆ ನಾನು ಚಾನ್ಸ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಆ ವ್ಯಕ್ತಿ ಇರ್ಬೋದು, ಆ ಸಿಚುವೇಶನ್ ಇರ್ಬೋದು, ಅದರಿಂದ ಆಚೆ ಬಂದು ಹೊಸ ಲೈಫ್ ಶುರು ಮಾಡ್ಬೇಕು. ಏನ್ ಡೆತ್ ಆಯ್ತು ಅವ್ರ ಲೈಫಲ್ಲಿ, ಏನು ಪ್ರಾಬ್ಲಮ್ ಬಂತು, ಆ ಸಿಚುವೇಶನ್ ಡೆಡ್ ಇಸ್ ಡೆಡ್, ಆಗಿದಾಗೋಯ್ತು. ನಾನೀಗ ಅದಕ್ಕೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡಕ್ ಆಗಲ್ಲ. ಅದೇನು ಆ ಸಿಚುವೇಶನ್ ಇರ್ಬೋದು, ಆ ರಿಲೇಶನ್ಶಿಪ್ ಇರ್ಬೋದು, ಅದಕ್ಕೆ ನಾನು ಮತ್ತೆ ಚಾನ್ಸ್ ಕೊಡಕ್ ಆಗಲ್ಲ. ನಾನು ಇವ್ರ ಹತ್ರ ಮೂವ್ ಆನ್ ಆಗ್ಬೇಕು, ಅಂದ್ರೆ ನಿಮ್ಮ ಹತ್ರ ಅಂತ ಅನ್ಕೋತಿದ್ದಾರೆ. ಟ್ರಿಬಲ್ ಕನ್ಫರ್ಮೇಶನ್ ಗೈಸ್. ಅವರು ಈ ಸಿಚುವೇಶನ್ ಇಂದ ಆಚೆ ಬಂದು ನಿಮ್ ಕಡೆ ಬರ್ಬೇಕು. ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಹೀಲ್ ಆಗಿ ನಿಮ್ ಕಡೆ ಬರ್ಬೇಕು. ಏನ್ ಈ ರಿಲೇಶನ್ಶಿಪ್ ಇತ್ತು, ಏನ್ ಈ ಸಿಚುವೇಶನ್ ಇತ್ತು, ಅದನ್ನ ಎಂಡ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ವಾವ್, ಸಿಕ್ತಾ ಕನ್ಫರ್ಮೇಶನ್ ನಾನು ಹೇಳಿದಕ್ಕೆಲ್ಲ? ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಮತ್ತೆ ನೋಡಿ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋದು ಮತ್ತೆ ರಿಪೀಟ್ ಆಯ್ತು ನೋಡಿ. ಅವ್ರು ತುಂಬಾ ಬೇಜಾರಾಗಿದ್ದಾರೆ, ಮತ್ತೆ ಅವ್ರ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ತುಂಬಾ ಅಡಿಕ್ಷನ್ಸ್ಗೂ ಹೋಗಿದ್ದಾರೆ. ಅಬ್ಯೂಸಿವ್ ರಿಲೇಶನ್ಶಿಪ್ ಅಂತ ಬರ್ತಿದೆ ಗೈಸ್. ಥರ್ಡ್ ಪಾರ್ಟಿ ಕೆಲವ್ರಿಗೆ ಪರ್ಸನ್ನೇ ಇರ್ಬೋದು. ಆ ರಿಲೇಶನ್ಶಿಪ್ ಇಂದ ಅವ್ರು ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಬಂದಾಗಿದೆ ಗೈಸ್. ಯಾಕಂದ್ರೆ ವೆಡ್ಡಿಂಗ್ ರಿಂಗ್ಸ್ ನೋಡಿ, ನಿಮಗೆ ಹೈಯರ್ ಕಮಿಟ್ಮೆಂಟ್ ಕೊಡ್ಬೇಕು, ಪಾರ್ಟ್ನರ್ಶಿಪ್ ಕೊಡ್ಬೇಕು, ನಿಮ್ ಜೊತೆ ಯೂನಿಯನ್ ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ರೆಡ್ ರೋಸ್, ತುಂಬಾ ಜನಕ್ಕೆ ರೆಡ್ ರೋಸ್ ಇಷ್ಟ ಅನ್ಸುತ್ತೆ, ಅಥವಾ ನಿಮಗ್ ರೆಡ್ ರೋಸ್ ಮತ್ತೆ ರಿಂಗ್ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ವಾವ್, ಅವ್ರಿಗೆ ನಿಮ್ ಜೊತೆ ಯೂನಿಯನ್ ಆದ್ರೆ ಅವ್ರಿಗೆ ಲೈಫ್ ಕಂಪ್ಲೀಟ್ ಅಂತ ಅನ್ಸುತ್ತೆ. ಹೈಯರ್ ಕಮಿಟ್ಮೆಂಟ್, ಎಟರ್ನಿಟಿ, ಕೊನೆವರೆಗೂ ನಿಮ್ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಯಾರಿಂದ ಹಾರ್ಟ್ ಬ್ರೇಕ್ ಆಗಿದೆ ಅವ್ರನ್ನ ಬಿಟ್ಬಿಟ್ಟು, ಅದ್ ಯಾವ ರಿಲೇಶನ್ಶಿಪ್ ಅಲ್ಲಿ ಇದ್ರೋ, ಅಬ್ಯೂಸಿವ್ ರಿಲೇಶನ್ಶಿಪ್ ಅಥವಾ ಅಬ್ಯೂಸಿವ್ ಫೈನಾನ್ಷಿಯಲ್ ಪಾರ್ಟ್ನರು ಅಥವಾ ಅಬ್ಯೂಸಿವ್ ಜಾಬ್, ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ ಕಡೆ ಬರ್ಲೇಬೇಕು ಅಂತ ಅನ್ಕೊತಾ ಇದ್ದಾರೆ. ಬರ್ತಾರೆ ಗೈಸ್, ಬಂದೇ ಬರ್ತಾರೆ. ಪ್ರಾಪರ್ ಟೈಮ್ಗೋಸ್ಕರ ವೆಯ್ಟಿಂಗ್ ಎನರ್ಜಿ ಇದ್ರೂನು ಅವ್ರಿಗಿರೋ ಪ್ಯಾಷನ್ಗೆ, ಪ್ರೀತಿಗೆ, ಅಟ್ರಾಕ್ಷನ್ಗೆ ಹೈಯರ್ ಕಮಿಟ್ಮೆಂಟ್ ಕೊಡಕ್ ಹೀಲ್ ಆಗಿ ಬಂದೇ ಬರ್ತಾರೆ ಗೈಸ್. ವಾವ್,
ಸೋ ನೈಸ್ ಗೈಸ್, ಎನರ್ಜಿ ಕ್ಲೈಮ್ ಮಾಡಿ. ಈ ತರ ಬರಲ್ಲ ಮ್ಯಾರೇಜ್ ಕಾರ್ಡ್ ಎಲ್ಲ. ಖುಷಿನಾ? ಯಾರಿಗಾದ್ರೂ ಮದ್ವೆ ಫಿಕ್ಸ್ ಆದ್ರೆ ನಂಗೆ ಮೆಸೇಜ್ ಮಾಡಿ, ಓಕೆನಾ? ಇನ್ನೊಂದಷ್ಟು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ನೋಡೋಣ. ಫೈಲ್ 1 ವ್ಯಕ್ತಿಯ ಭಾವನೆಗಳು ನೋಡಿ. ಅವ್ರಿಗೆ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅನ್ನಲ್ಲ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಅವ್ರಿಗೆ ನಿಮ್ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗ್ತಾ ಇಲ್ಲ. ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾನೇ ಇದ್ದೀರಾ. ವಿ ಆರ್ ಡೆಸ್ಟಿನ್ಡ್. ಅವ್ರು ಅನ್ಕೋತಿದ್ದಾರೆ ಹಣೆ ಬರ್ದಲ್ಲಿ ನೀವಿಬ್ರು ಮದ್ವೆ ಆಗ್ಬೇಕು ಅನ್ನೋದು ಬರ್ದೇ ಬರ್ತಿದೆ. ನೀವ್ ಅವ್ರಿಗೆ, ಅವ್ರು ನಿಮ್ಗೆ ಅಂತ ಹೇಳ್ತಿದ್ದಾರೆ. ವಾವ್, ಇದಕ್ಕಿಂತ ಕನ್ಫರ್ಮೇಶನ್ ಎಷ್ಟ್ ಸರ್ ಕನ್ಫರ್ಮೇಶನ್ ಕೊಟ್ಟೆ ಗೈಸ್ ನಿಮ್ಗೆ? ಫೈಲ್ 1 ಖುಷಿನಾ? ಸ್ಕೇರ್ಡ್ ಆಫ್ ರಿಜೆಕ್ಷನ್. ನಾನು ಆವಾಗ್ಲೇ ಹೇಳ್ದೆ ಅವ್ರು ಪ್ರಾಪರ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ. ನೀವೇನಾದ್ರು ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋದು ಸ್ವಲ್ಪ ಭಯ ಅವರಲ್ಲಿದೆ. ನೋಡಿ, ನಾನು ಅವಾಗ್ಲೇ ಏನ್ ಹೇಳ್ದೆ, ಚಂದ್ರನ್ ತರ ಕಾಣಿಸ್ತೀರಾ ನೀವು ಅವ್ರಿಗೆ. ನೀವು ತುಂಬಾ ಬ್ಯೂಟಿಫುಲ್ ಅಂತ ಅದೇ ಮೆಸೇಜ್ ಬಂದಿದೆ. ನೀವು ತುಂಬಾ ಬ್ಯೂಟಿಫುಲ್, ಮತ್ತೆ ಒಳಗಿಂದ ಹೊರಗಿಂದ, ಓಕೆನಾ? ಆಚೆನೂ ನೋಡಕ್ ಚೆನ್ನಾಗಿದ್ದೀರಾ, ಮನ್ಸಿಂದನು ಸಖತ್ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ನಿಮ್ ಪರ್ಸನ್ ನಿಮ್ಗೆ ಹೇಳ್ತಾ ಇದಾರೆ. ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ. ನೋಡಿ, ಮತ್ತೆ ಥರ್ಡ್ ಪಾರ್ಟಿ ಕಾರ್ಡ್ ಬಂತು ಗೈಸ್. ನೋಡಿ, ಅವ್ರು ಏನ್ ಥರ್ಡ್ ಪಾರ್ಟಿ ಜೊತೆ ಸ್ಟಕ್ ಆಗಿದ್ರೋ ಅದರಿಂದ ಆಚೆ ಬಂದ್ ಆಗಿದೆ. ಅದೇ ಮೆಸೇಜ್ ಬಂದಿದೆ ನೋಡಿ. ಇಷ್ಟು ದಿನ ಅವರು ಥರ್ಡ್ ಪಾರ್ಟಿ ಜೊತೆ ಸ್ಟಕ್ ಆಗಿದ್ರು, ಬಟ್ ಈಗ ಅದರಿಂದ ಆಚೆ ಬರ್ತಾರೆ, ಬಂದ್ ಆಗಿದೆ. ಅವ್ರಿಗೆ ರಿಲೇಶನ್ಶಿಪ್ ಬೇಡ, ಎಂಡ್ ಮಾಡಿದ್ದಾರೆ, ಓಕೆನಾ? ಖುಷಿನಾ? ವಾವ್. ಇನ್ನೊಂದಷ್ಟು ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ನಿಮಗೇನ್ ಮೆಸೇಜ್ ಮಾಡಿ. ಫೈಲ್ 1 ಯೂನಿವರ್ಸ್, ಪ್ಲೀಸ್ ನನ್ನ ಫೈಲ್ 1 ವ್ಯೂವರ್ಸ್ಗೆ ಇಷ್ಟೊಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ಒಂದು ಗೈಡೆನ್ಸ್ ಕೊಟ್ಬಿಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್, ಯು ಆರ್ ದ ಡಿಸೈನರ್ ಆಫ್ ಯುವರ್ ಡೆಸ್ಟಿನಿ. ವಾವ್, ನೀವು ನಿಮ್ಮ ಜೀವನದ ಡಿಸೈನರ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಲೈಫ್ ಹೇಗಿರ್ಬೇಕು ಅನ್ನೋದು ನಿಮ್ ಕೈಲೇ ಇದೆ. ಸೊ ನೀವು ಯೋಚನೆ ಮಾಡಿ ನಿಮ್ ಲೈಫ್ ನ ಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಓಕೆನಾ? ಯೂನಿವರ್ಸ್ ಗೈಡೆನ್ಸ್ ನ ತಗೊಳ್ಳಿ, ಇಂಥ ಪಾಸಿಟಿವ್ ಎನರ್ಜೀಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ವಾವ್, ಸೂಪರ್. ಮದ್ವೆಗಿಂತ ಇನ್ನೇನಿದೆ, ಅವ್ರ ಮ್ಯಾರೇಜ್ ಪ್ರಪೋಸಲ್ ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದಾರೆ. ನೀವು ನಿಮ್ಮ ಲೈಫ್ ನ ಡಿಸೈನರ್. ನೀವೀಗ ಹೇಗಿದ್ದೀರಾ ಹಾಗೆ ಕಂಟಿನ್ಯೂ ಮಾಡಿ, ನಿಮ್ ಲೈಫ್ ನ ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ನಿಮ್ ಎದುರುಗಡೆ ಇದ್ರೆ ನಿಮ್ಗೆ ಯಾವ ಹಾಡು ಹೇಳ್ಬೋದು ಅವರು? ನಿಮ್ಗೇನ್ ಯಾವ ಹಾಡು ಹೇಳಿ ನಿಮ್ನ ಖುಷಿ ಪಡಿಸ್ಬೋದು ಅಂತ ನೋಡೋಣ. ಈ ಟಚ್ಚಲ್ಲಿ ಏನಿದೆ? ನಾನು ಆಗ್ಲೇ ಹೇಳ್ದೆ ಗೈಸ್, ಪ್ಯಾಷನೇಟ್ ಎನರ್ಜಿ, ಬರ್ನಿಂಗ್ ಫೈರಿಂಗ್ ಎನರ್ಜಿ ಅಂತ ಅದೇ ಬಂದಿದೆ. ಓಕೆ, ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಥ್ಯಾಂಕ್ ಯು ಫೈಲ್ 1, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಫೈಲ್. ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ಎಲ್ಲ ಖುಷಿಯಾಗಿರ್ತೀರಾ ಅಂತ. ನಿಮ್ ಪರ್ಸನ್ ನೆನ್ಸ್ಕೊಳ್ಳಿ. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರ ಬಗ್ಗೆ, ಅವ್ರ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ, ಓಕೆನಾ ಗೈಸ್? ನನ್ಗೆ ಕಾರ್ಡ್ ಹಿಡ್ದಾಗ ಅನ್ಸಿರೋದು, ನೀವು ಅವ್ರ ಲೈಫಲ್ಲಿ ಸಡನ್ ಆಗಿ ಬಂದಿರ್ಬೋದು ಸುಮಾರು ಜನ, ಬಟ್ ನೀವ್ ಎಷ್ಟೇ ಸಡನ್ ಆಗಿ ಬಂದಿದ್ರು ಅದು ಅವ್ರಿಗೆ ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ. ಅವ್ರ ಲೈಫಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ. ಅದು ಶಾರ್ಟ್ ಟೈಮೇ ಇರ್ಬೋದು, ಲಾಂಗ್ ಟೈಮೇ ಇರ್ಬೋದು. ನಿಮ್ಮ ಸಡನ್ ಎಂಟ್ರಿ ಅವ್ರ ಲೈಫಲ್ಲಿ ದೊಡ್ಡ ಇಂಪ್ಯಾಕ್ಟ್ ನನ್ಗನ್ಸ್ತಿದೆ. ಅದು ಸುಮ್ಮನೆ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿಲ್ಲ. ಯು ಆರ್ ವೆರಿ ಇಂಪಾರ್ಟೆಂಟ್ ಟು ಹಿಮ್ ಆರ್ ಹರ್. ತುಂಬ ಇಂಪಾರ್ಟೆಂಟ್ ಇದ್ದೀರಾ ನೀವು ಅವ್ರ ಲೈಫಲ್ಲಿ, ಓಕೆನಾ? ಯೂನಿವರ್ಸ್ ಫೈಲ್ 2 ಪರ್ಸನ್ನ
ಕರೆಂಟ್ ಫೀಲಿಂಗ್ಸ್ ಹೇಳಿ ಯೂನಿವರ್ಸ್ ಪ್ಲೀಸ್. ಓಕೆ, ಕ್ವೀನ್ ಆಫ್ ಕಪ್ಸ್, 3 of Pentacles, High Priestess, wow, Judgment, 5 of Cups, back of the deck, Queen of Pentacles, ಮತ್ತೆ Queen of Cups, Queen of Pentacles ಎರಡು ಬಂದಿದೆ. ಓಕೆ, ಫೈಲ್ 2, ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೆಷಿಯಸ್, ನಾನು ಆಗ್ಲೇ ಏನಂದೆ, ನೀವು ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅವ್ರ ಜೀವನದಲ್ಲಿ ಅಂದೆ ಅಲ್ವಾ. ನಿಮ್ಮನ್ನ ಅವರು ಹಿಡ್ದಿಟ್ಕೋಬೇಕು, ಯಾರಿಗೂ ಬಿಡಬಾರ್ದು, ಯಾರಿಗೂ ಬಿಟ್ಕೊಡ್ಬಾರ್ದು, ನಿಮ್ಮನ್ನ ತುಂಬಾ ಕೇರ್ ಮಾಡಬೇಕು, ಯಾರಿಗೂ ಗೊತ್ತಿಲ್ದಂಗೆ ಹೌಸಿ ಇಟ್ಕೋಬೇಕು ಅಂತಾರಲ್ಲ, ಆ ಥರ ಬಚ್ಚಿ ಮುಚ್ಚಿ ಇಟ್ಕೋಬೇಕು, ಅಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಮತ್ತೆ ತುಂಬಾ ಪಾಸೆಸಿವ್ ಇದ್ದಾರೆ ನಿಮ್ಮ ಬಗ್ಗೆ, ಮತ್ತೆ ಅಬ್ಸೆಸಿವ್ ಫೀಲಿಂಗು, ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು, ನಿಮ್ಮನ್ನೇ ನೋಡಬೇಕು ಅನ್ಸೋದು, ಕದ್ದು ಮುಚ್ಚಿ ನೋಡೋದು, ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕದ್ದು ಮುಚ್ಚಿ ಬೇರೆ ಅಕೌಂಟಿಂದ ನೋಡೋದು, ಅಥವಾ ನಿಮಗೆ ಕಾಮನ್ ಫ್ರೆಂಡ್ಸ್ ಇದ್ರೆ ಅವ್ರ ಮುಖಾಂತರ ನಿಮ್ಮ ವಿಷಯಗಳನ್ನ ತಿಳ್ಕೊಳ್ಳೋದು, ಡಿಸ್ಕಸ್ ಮಾಡಿ 24/7 ನೀವೇ ನಡೀತಿದ್ದೀರಾ ಗೈಸ್ ಅವ್ರ ತಲೆಯಲ್ಲಿ. ನಿಮ್ಮನ್ನ ತುಂಬಾ ಇನ್ನೂ ತಿಳ್ಕೋಬೇಕು, ನೀವು ಹೇಗೆ, ನೀವು ಎಂತ ಪರ್ಸನ್ನು, ಇನ್ನೂ ಅವ್ರು ಪೂರ್ತಿಯಾಗಿ ತಿಳ್ಕೊಂಡಿಲ್ಲ, ನೀವು ಎಂತ ವ್ಯಕ್ತಿತ್ವ ಅಂತ ತಿಳ್ಕೊಳಕ್ ತುಂಬಾ ಅವ್ರಿಗೆ ಕಾತುರ ಇದೆ. ಎಲ್ಲಾರನ್ನೂ ಕೇಳೋದು, ಅವ್ರು ಹೆಂಗೆ, ಅವ್ರು ಏನು ಅಂತ, ಅಂದ್ರೆ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಎಲ್ಲೋದ್ರಿ, ಎಲ್ಲಿ ಬಂದ್ರಿ, ಏನ್ ಮಾಡಿದ್ರಿ, ಯಾರ ಜೊತೆ ಮಾತಾಡ್ತಿದ್ದೀರಾ, ತುಂಬಾ ಒಬ್ಸೆಸ್ಡ್ ಫೀಲಿಂಗು. ಒಬ್ಸೆಸ್ಡ್ ಅಂದ್ರೆ ಓವರ್ 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 ಥಿಂಕಿಂಗು, ಒಬ್ಸೆಷನ್ ಅಂತೀವಲ್ಲ, ನಿಮ್ಗೆ ಏನ್ ನೀವು ಮಿಸ್ ಮಾಡ್ಕೋತಿದ್ದೀರಾ ಅದು ಏನೇನೋ ಅಲ್ಲ, ತುಂಬಾ ಒಬ್ಸೆಸ್ಡ್. ಒಬ್ಸೆಸ್ಡ್ ಅಂದ್ರೆ ನಿಮ್ ಬಗ್ಗೆ ಬಿಟ್ರೆ ಅವ್ರಿಗೇನು ಯೋಚನೆನೇ ಬರ್ತಾ ಇಲ್ಲ, ಮತ್ತೆ ಏನ್ ಕೆಲಸ ಮಾಡಕ್ ಹೋದ್ರು ನಿಮ್ ಯೋಚನೆಗಳೇ ಕಾಡುತ್ತೆ, ಅವ್ರಿಗೆ ಯಾವ ಕೆಲಸಗಳಲ್ಲೂ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ಅದನ್ನ ಆಬ್ಸೆಸಿವ್ ಫೀಲಿಂಗ್ ಅನ್ನೋದು. ನಿಮ್ನೇ ನೋಡ್ತಿದಾರೆ ನೋಡಿ, ನಿಮ್ದೇನಾದ್ರೂ ಫೋಟೋಸ್ ಇದ್ರೆ ನೋಡೋದು, ಅದ್ರಲ್ಲಿ ಅಬ್ಸರ್ವ್ ಮಾಡೋದು, ಬರೀ ಫೋಟೋ ಅಲ್ಲ, ಎಲ್ಲಿ ನಿಂತಿದ್ದಾರೆ, ಯಾರ ಜೊತೆ ನಿಂತಿದ್ದಾರೆ, ಯಾವಾಗ ಹೋಗಿರ್ಬೋದು, ಈ ತರ ಅಷ್ಟೊಂದು ಕ್ಯೂರಿಯಾಸಿಟಿ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ತುಂಬಾ ಜನದ ಹತ್ರ ಅಡ್ವೈಸ್ ತಗೋತಿದ್ದಾರೆ, ಅವ್ರು ಹೆಂಗೆ ಏನು, ನಾನ್ ಮೂವ್ ಮಾಡ್ಬೋದಾ ಅವ್ರ ಕಡೆ ಅಂತ. ಅವ್ರ ಪ್ರಕಾರ ನೀವೊಬ್ರು ಒಳ್ಳೆ ಹಾರ್ಟ್ ಇರೋ ವ್ಯಕ್ತಿ, ತುಂಬಾ ಸೆನ್ಸಿಟಿವ್, ಕೇರಿಂಗು, ಸಾಫ್ಟ್, ಮೆಚ್ಯೂರ್ಡ್, ನೋಡಿ ತುಂಬಾ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ ಫೈಲ್ 2 ಅವ್ರ ಕಣ್ಣಿಗೆ. ತುಂಬಾ ಬ್ಯೂಟಿಫುಲ್ ಪರ್ಸನ್, ಲೇಡಿ ಅಥವಾ ಜೆಂಟ್ಸ್ ಯಾರಿರ್ಬೋದು, ಆಪೋಸಿಟ್ ನೀವು ಜೆಂಡರ್ ಅನ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ ಅನ್ಸ್ತಾರೆ ನಿಮ್ಗೆ ಅವರು. ಅವ್ರಿಗೆ ನೀವು ತುಂಬಾ ಬ್ಯೂಟಿಫುಲ್ ಅನ್ಸ್ತೀರಾ. ನೀವು ತುಂಬಾ ಇಂಟ್ಯೂಟಿವ್ ಪರ್ಸನ್ ಇದ್ದೀರಾ, ನಿಮಗ್ ಗೊತ್ತು ಅವ್ರು ಇದೆಲ್ಲ ಮಾಡ್ತಿರೋದು, ನಿಮಗ್ ಗೊತ್ತು. ಓಕೆನಾ, ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಜನ ನರ್ಸಿಂಗ್ ಪ್ರೊಫೆಷನ್ ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಜಾಸ್ತಿ ಇದ್ದೀರಾ. ಓಕೆ, ಚಂದ್ರನಂತ ಮುಖ, ತುಂಬಾ ಚೆನ್ನಾಗಿದ್ದೀರಾ ಗೈಸ್ ನೀವು. ತುಂಬಾ ಜನ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ, ನಿಮ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ. ಬಟ್ ನಿಮಗೆ ನೀವ್ ಯಾರ ಜೊತೆನೆ ಮಾತಾಡಿದ್ರು ಇವ್ರ ಮೇಲೆ ಒಲವಿದೆ, ಆದ್ರೆ ಅವ್ರಿಗೆ ಒಲವಲ್ಲ, ಅಬ್ಸೆಷನ್ ಇದೆ, ಅಬ್ಸೆಷನ್ ಇದೆ ನಿಮ್ ಮೇಲೆ. ತುಂಬಾ ಅಟ್ರಾಕ್ಟ್ ಫೀಲ್ ಮಾಡ್ತಾರೆ ನಿಮ್ ನೋಡಿದ್ರೆ, ಅವ್ರು ಮೆಂಟಲಿ ಡಿಸ್ಟರ್ಬೇ ಆಗ್ಬಿಡ್ತಾರೆ ನಿಮ್ ನೋಡಿದ್ರೆ ಅವ್ರು, ಅಷ್ಟು ಅಬ್ಸೆಸಿವ್ ಫೀಲಿಂಗು. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ಇಷ್ಟ ಇರ್ಬೋದು, ನೀವು ನಡ್ಕೊಳ್ಳೋ ರೀತಿ, ನೀವು ತುಂಬಾ ನಾಲೆಡ್ಜಬಲ್ ಪರ್ಸನ್ ಇರ್ಬೋದು, ತುಂಬಾ ಗಿವಿಂಗ್ ನೇಚರ್ ಇರ್ಬೋದು,
ಸ್ವಲ್ಪ ಸೀಕ್ರೆಟ್ಸ್, ನೀವು ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದೀರಾ, ಅಂದ್ರೆ ಫುಲ್ ಓಪನ್ ಅಪ್ ಆಗಿಲ್ಲ ಅವ್ರಿಗೆ. ಅದಕ್ಕೆ ಅವರು ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ನೋಡ್ತಾ ಇದ್ದಾರೆ, ಜಾಸ್ತಿ ತಿಳ್ಕೊಬೇಕು ಅಂತ. ನೀವು ಕೆಲವು ವಿಚಾರಗಳು ಬಿಟ್ಕೊಟ್ಟಿಲ್ಲ ಅವರಿಗೆ ನೀವು. ಸೊ ಹಂಗಾಗಿ ಅವರು ಎಲ್ಲರ ಹತ್ರ ವಿಚಾರಿಸಿ ಎಲ್ಲಾ ವಿಷಯ ತಿಳ್ಕೊಬೇಕು ಅಂತ ಈ ಸಮಯದಲ್ಲಿ ಅನ್ಕೋತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಬಂದ್ರೆ ಅವ್ರು ಎಕನಾಮಿಕಲಿನೂ ಇಂಪ್ರೂವ್ ಆಗಬಹುದು. ಸುಮಾರು ಜನಕ್ಕೆ ನೀವು ಎಕನಾಮಿಕಲಿನೂ ಹೆಲ್ಪ್ ಮಾಡಿ, ನಿಮ್ ನೇಚರೇ ಹಂಗಿದೆ, ಸೊ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸಿದೆ. ನಿಮಗ್ ಮಕ್ಳು ಇಷ್ಟ ಇರ್ಬೋದು, ಇಲ್ಲ ಅವ್ರಿಗೆ ಮಕ್ಳು ಇಷ್ಟ ಇರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಮಕ್ಳಿರ್ಬೋದು, ಅಥವಾ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ಮಕ್ಳಿರ್ಬೋದು. ಓಕೆ, ಒಟ್ನಲ್ಲಿ ಮಕ್ಳು ರಿಲೇಟೆಡ್ ಕಾಣಿಸ್ತಾ ಇದೆ. ನಿಮಗ್ ಜಾಸ್ತಿ ಫ್ರೆಂಡ್ಸ್ ಇರ್ಬೋದು, ನಿಮ್ ಫ್ರೆಂಡ್ಸ್ ಜೊತೆ ನಿಮ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ನೀವು ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದೀರಾ, ಅದನ್ನ ಓಪನ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೆಯವ್ರ ಕಡೆ ಇನ್ಫಾರ್ಮೇಶನ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೈ ಮಾಡೋದು, ನಿಮ್ಗೆ ಗೊತ್ತಿಲ್ದಂಗೆ ನೋಡೋದು, ಅವೆಲ್ಲ ಮಾಡ್ತಿದ್ದಾರೆ. ನೋಡಿ, ನಿಮ್ಗೆ ಏನ್ ಸತ್ಯ ಇದೆ ಅದನ್ನ ತಿಳಿಸ್ಬೇಕು ಅಂತ ಅವ್ರು ತುಂಬಾ ಸರಿ ಅನ್ಕೋತಿದ್ದಾರೆ, ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ. ನೀವಿಲ್ಲ ಅಂದ್ರೆ ಅವ್ರು ಒಂಟಿ ಆಗ್ಬಿಡ್ತಾರೆ, ತುಂಬಾ ಸ್ಯಾಡ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ಬಟ್ ಅವ್ರಿಗೂ ನೀವೇ ಬೇಕು. ಎಲ್ಲಾ ಚಾಯ್ಸಸ್ನ ರಿಜೆಕ್ಟ್ ಮಾಡ್ಬಿಟ್ಟು ಬೇಜಾರಾಗಿ ನಿಂತಿದ್ದಾರೆ. ಅವ್ರು ಮುಂಚೆ ಯಾರ ಜೊತೆ ಇದ್ರು ಅಥವಾ ಯಾವ ಜಾಬ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅದ್ರಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಿಂದ ಅವ್ರಿಗೆ ತೊಂದ್ರೆನೇ ಆಗಿದೆ. ಸೊ ಅದರಿಂದ ಆಚೆ ಬಂದು ಅವ್ರು ತುಂಬಾ ಫೇಲ್ಯೂರ್ಸ್ ಅನುಭವಿಸಿದ್ದಾರೆ ಲೈಫಲ್ಲಿ. ಲವ್ ಲೈಫ್ ಇರ್ಬೋದು, ಫೈನಾನ್ಷಿಯಲ್ ಲೈಫ್ ಇರ್ಬೋದು, ತುಂಬಾ ಫೇಲ್ಯೂರ್ಸ್ ಅನುಭವಿಸಿದ್ದಾರೆ. ಅನ್ಸ್ಯಾಟಿಸ್ಫೈಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಬೇಜಾರಲ್ಲಿ ಯೋಚನೆ ಮಾಡ್ತಿದ್ದಾರೆ. ಹೆಂಗಾದ್ರೂ ಬಂದ್ರೆ, ಅದಕ್ಕೆ ನಿಮ್ ಬಗ್ಗೆ ತುಂಬಾ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅವರು ಏನ್ ಸತ್ಯ ಅದನ್ನ ನಿಮ್ಗೆ ಹೇಳ್ಬೇಕು ಅನ್ಕೋತಾ ಇದ್ದಾರೆ. ಜೋರಾಗಿ ಕೂಗಿ ನಿಮ್ಗೆ ನಾನು ಈ ತರ ಫೀಲ್ ಮಾಡ್ತಿದ್ದೀನಿ, ನಾನು ತುಂಬಾ ಒಬ್ಸೆಸ್ಡ್ ನಿಮ್ ಕಂಡ್ರೆ ಅಂತ ಹೇಳ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೋಡಿ, ಮೈಕಲ್ಲಿ ಹೇಳೋವಷ್ಟು ಅವ್ರಿಗೆ ಟೆಂಪ್ಟ್ ಆಗಿದೆ, ನಾನು ಹೇಳಲೇಬೇಕಪ್ಪ ಅಂತ. ಮತ್ತೆ ಈ ಕನೆಕ್ಷನ್ಗೆ ಅವರು ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ತಿದ್ದಾರೆ. ಒಂದು ತಪ್ಪೆಜ್ಜೆ ಇಟ್ರು ನಾನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಈ ತರ ಹಳೆ ರಿಲೇಶನ್ಶಿಪ್ ತರ ಆಗ್ಬಿಡುತ್ತೆ. ಸೊ ನಾನು ಹುಷಾರಾಗಿ ಹೆಜ್ಜೆ ಇಡ್ಬೇಕು ಅಂತ ಒಂದೊಂದೇ ಹೆಜ್ಜೆ ಹುಷಾರಾಗಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಗ್ಯಾದರ್ ಮಾಡ್ಕೊಂಡು ಹುಷಾರಾಗಿ ಹೆಜ್ಜೆ ಇಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಯಾಕಂದ್ರೆ ಮುಂಚೆ ಅನುಭವಿಸಿರೋ ನೋವುಗಳಿಂದ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು, ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ತುಂಬಾ ವಿಚಾರ ಮಾಡ್ತಿದ್ದಾರೆ. ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ನೀವು ಓಪನ್ ಅಪ್ ಆಗಲ್ಲ ಅಂತ ಹೇಳಿದ್ನಲ್ಲ, ಅದ್ರಿಂದ ಅವ್ರಿಗೆ ಏನ್ ಅನ್ಸ್ತಿದೆ ಅಂದ್ರೆ ಸ್ವಲ್ಪ ಸಪರೇಷನ್ ಫೀಲ್ ಆಗ್ತಿದೆ, ಡಿಸ್ಟೆನ್ಸ್ ಅನ್ನಿಸ್ತಿದೆ ನಿಮ್ ಕಡೆಯಿಂದ. ಅವ್ರು ಏನ್ ಅನ್ಕೋತಿದಾರೋ ಅಷ್ಟು ಇದು ಸಿಗ್ತಾ ಇಲ್ಲ ಸಪೋರ್ಟ್. ಅದಕ್ಕೆ ಅವ್ರು ತಲೆ ಕೆಡ್ಸ್ಕೊಂಡು ಬೇರೆಯವ್ರ ಜೊತೆ ಮಾತಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನ ಜಡ್ಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಹೆಂಗೆ ಏನು ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಬೇರೆಯವ್ರ ಕಡೆಯಿಂದಂತೂ ಮೋಸ ಆಗಿದೆ, ನೀವು ಹೇಗೆ ಅಂತ ನೋಡ್ಕೊಳಕ್ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ, ತಿಳ್ಕೊಳಕ್ ತುಂಬಾ ಕ್ಯೂರಿಯಾಸಿಟಿ. ಮತ್ತೆ ಮುಂಚೆ ಏನ್ ಮಿಸ್ಟೇಕ್ ಮಾಡಿದ್ರು ಅದನ್ನ ರಿಪೀಟ್ ಮಾಡ್ಬಾರ್ದು. ನಿಮ್ಮನ್ನ ಅವ್ರ ಪಾರ್ಟ್ನರ್ ಅಂತ ಅನೌನ್ಸ್ ಮಾಡಕ್ ಕಾಯ್ಕೊಂಡಿದ್ದಾರೆ ಎಲ್ಲಾರ್ಗು, ಜನಗಳಿಗೆ. ಮತ್ತೆ ಅವ್ರು ಏನು ಮುಂಚೆ ಬೇಡದೇ ಇರೋ ಡಿಸಿಷನ್ಸ್ ತಗೊಂಡಿದ್ರೋ ಅದನ್ನ ಮೀರಿ ಅವ್ರು ಏನ್ ಮುಂಚೆ ಡ್ಯುಯಲ್ ಮೈಂಡ್ ಸೆಟ್ ಅಲ್ಲಿ ಇದ್ರೋ, ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ಮೂನ್ ಎನರ್ಜಿ ಇದೆ, ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದರಿಂದ ಆಚೆ ಬಂದು
ನಿಮ್ಮ ಹತ್ರ ಫೈನಲ್ ಆಗಿ ಅವರು ಸರೆಂಡರ್ ಆಗ್ಬೇಕು ಅಂತ ಅನ್ಕೊಟ್ಟಿದ್ದಾರೆ ನೋಡಿ. ಸರೆಂಡರ್ ನಿಮ್ಮ ಹತ್ರ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅವರು. ಎಲ್ಲಾರ್ಗೂ ಕೂಗಿ ಹೇಳ್ಬೇಕು ನೀವು ಅವ್ರ ಪಾರ್ಟ್ನರ್ ಅಂತ, ಮತ್ತೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಮಕ್ಳ ಎನರ್ಜಿ ಇಲ್ಲೂ ಇದೆ ನೋಡಿ. ಮಕ್ಳ ಎನರ್ಜಿ ಜಾಸ್ತಿ ಬರ್ತಿದೆ ಗೈಸ್. ನೀವು ವರ್ಕ್ ಮಾಡೋ ಪ್ಲೇಸಲ್ಲೋ ಎಲ್ಲೋ ಒಟ್ನಲ್ಲಿ ಮಕ್ಳು ಎನರ್ಜಿ ಬರ್ತಾ ಇದೆ. ಅವ್ರ ಕೂಗಿ ಕೂಗಿ ಹೇಳ್ಬೇಕು ನೀವ್ ಅವ್ರ ಪಾರ್ಟ್ನರ್ ಅಂತ ತುಂಬಾ ಫೀಲ್ ಆಗ್ತಿದೆ. ನಿಮ್ ಕನ್ಸುಗಳು ಅವ್ರಿಗೆ ಬೀಳ್ತಿರ್ಬೋದು, ಅವ್ರಿಗೆ ನಿಮಗೆ ಅವ್ರ ಕನ್ಸು ಅವ್ರಿಗೆ ನಿಮ್ ಕನ್ಸು ಬೀಳ್ತಾ ಇರ್ಬೋದು. ಮತ್ತೆ ಏಂಜಲ್ಸ್ ಕೂಡ ನಿಮ್ಮ ಕನೆಕ್ಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏಂಜಲ್ಸ್, ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಏಂಜಲ್ಸು ಬ್ಲೆಸ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ರಿಗೆ. ಅದಕ್ಕೆ ನಿಮ್ಗೆ ಡ್ರೀಮ್ ಅವೆಲ್ಲ ಹತ್ತತ್ರಕ್ಕೆ ಬೀಳ್ಬಹುದು. ಓಕೆ, ಯೂನಿವರ್ಸ್ ಇನ್ನೊಂದಷ್ಟು ಕನ್ಫರ್ಮೇಶನ್ ಕೊಡಿ. ಯೂನಿವರ್ಸ್ 5-2 ಇನ್ನೊಂದಷ್ಟು ಕನ್ಫರ್ಮೇಶನ್ ಕೊಡಿ ಯೂನಿವರ್ಸ್. ಪೇಜ್ ಆಫ್ ಕನ್ಫರ್ಮೇಶನ್. ಓಕೆ, 5 of Pentacles. ಓಕೆ, 7 of Cups ಕನ್ಸದು ಹೇಳಿದ್ನಲ್ಲ ಅದೇ ಬಂತು. ಓಕೆ, Queen of Pentacles. ಓಕೆ, ಸ್ವಲ್ಪ ಸ್ಲೋ ಎನರ್ಜಿ ಇದೆ, ಬಟ್ ಪೆಂಟಕಲ್ಸ್ ಇರೋದ್ರಿಂದ ಅವ್ರ ಲೈಫಲ್ಲಿ ದುಡ್ಡಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ. ಮೋಸನೂ ಹೋಗಿದ್ದಾರೆ ಅಂತ ಅನಿಸುತ್ತೆ ಯಾರ ಕಡೆಯಿಂದನೋ. ನೋಡಿ, ನಿಮ್ಮ ಬಗ್ಗೆ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ನಿಮ್ಮ ಬಗ್ಗೆ, ಸೇಮ್ ಇದ್ರಲ್ಲೂ ಹಾಗೆ ನೋಡ್ತಿದ್ದಾರೆ ನೋಡಿ. ಇದು ನೀವು ನಿಮ್ನ ಹೇಗೆ ನೋಡ್ತಿದ್ದಾರೆ, ಇದು ನೀವು ನಿಮ್ನ ಹೇಗೆ ನೋಡ್ತಿದ್ದಾರೆ. ಓಕೆನಾ? ನೋಡಿ, ನಾನು ಸ್ಪಾರ್ಕ್ ಅಂದೆ ನೋಡಿ, ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಕಾಣಿಸ್ತಾ ಇದೆ ಅವ್ರಿಗೆ. ಫಸ್ಟೇ ನಾನು ಕಾರ್ಡ್ ಹಿಡಿದ ತಕ್ಷಣ ಏನಂದೆ, ನಿಮ್ಮಲ್ಲಿ ಅವರು ಒಂದು ಸ್ಪಾರ್ಕ್ ನೋಡ್ತಾರೆ. ಅದು ಬೇರೆ ಯಾರಲ್ಲೂ ಅವ್ರು ನೋಡೋಕ್ಕಾಗಲ್ಲ. ಅವ್ರಿಗೆ ಒಂದು ಹೊಸ ಬಿಗಿನಿಂಗ್ ಬೇಕು, ಮತ್ತೆ ಸ್ಟೇಬಲ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಸೆಕೆಂಡ್ ಒಪಿನಿಯನ್ ತಗೋತಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ, ಬೇರೆಯವ್ರ ಹತ್ರ ಒಪಿನಿಯನ್ ಗ್ಯಾದರ್ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ಮತ್ತೆ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ನಿಮ್ ಬಗ್ಗೆ. ಮತ್ತೆ ನೋಡಿ, ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ ನಿಮ್ಮನ್ನ, ತುಂಬಾ ಸ್ಪೈ ಅಂತೂ ಮಾಡ್ತಿದ್ದಾರೆ ಗೈಸ್. ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ನೀವಂತೂ ಓಪನ್ ಅಪ್ ಆಗಲ್ಲ, ಸೊ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ಸ್ವಲ್ಪ ಮೆಚೂರ್ಡ್ ಪರ್ಸನ್ನೇ, ಬಟ್ ಅವ್ರಿಗೆ ತುಂಬಾ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಕಾತರತೆ ಇದೆ. ಅವ್ರ ಲೈಫ್ ಓವರ್ ಥಿಂಕಿಂಗ್, ಅಬ್ಸೆಸ್ಡ್ ಫೀಲಿಂಗು ಹೇಳಿದ್ನಲ್ಲ. ಅವ್ರಿಗೆ ನೀವು ಒಂದು ಗೋಲ್ ಇದ್ದಂಗೆ, ರೀಚ್ ಆದ್ರೆ ನೀವು ಸಿಕ್ಕಿದ್ರೆ ಅವ್ರ ಲೈಫಲ್ಲಿ ಒಂದು ದೊಡ್ಡ ಗೋಲ್, ಒಂದು ದೊಡ್ಡ ಪ್ರೈಸ್ ಸಿಕ್ತಂಗೆ ಅವ್ರಿಗೆ. ನೀವು ಹಿಂಗೆ ನೋಡ್ತಾ ಇರೋದು ನಿಮ್ನೆ ಅದು. ಅವ್ರಿಗೆ ಒಂದು ಪ್ರೈಸ್ ಸಿಕ್ತಂಗೆ ಗೈಸ್, ನೀವು ಅವ್ರ ಲೈಫಲ್ಲಿ ಸಿಕ್ಬಿಟ್ರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಮತ್ತೆ ಬೇರೆಯವ್ರ ಜೊತೆ ಏನು ಡಿಸ್ಕಸ್ ಮಾಡಿ ಇನ್ಫಾರ್ಮೇಶನ್ ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ತಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಅಥವಾ ಥರ್ಡ್ ಮಧ್ಯ ಯಾರಿರ್ತಾರೆ ನಿಮ್ಮಿಬ್ರ ಮಧ್ಯ, ಅವ್ರಿಂದ ಅವ್ರಿಗೆ ಕ್ಲಿಯರ್ ಆಗಿ ಒಂದು ಮೆಸೇಜ್ ಸಿಕ್ಕಿದೆ ನಿಮ್ಮ ಬಗ್ಗೆ. ಓಕೆನಾ? ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ನ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ನಿಸ್ತಿದೆ ಅವ್ರಿಗೆ. ನಿಮ್ನ ಇನ್ನೂ ಪ್ರೀತಿ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಆ ವ್ಯಕ್ತಿ ಸ್ವಲ್ಪ ಕಮಾಂಡಿಂಗ್ ಇದ್ದಾರೆ. ಓಕೆನಾ? ಓವರ್ ಪೊಸೆಸಿವ್ ಕಮಾಂಡಿಂಗ್ ಇದ್ದಾರೆ, ಬಟ್ ನಿಮ್ಗೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ನಿಮ್ಗೆ ತುಂಬಾ ಪ್ರೀತಿ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನಾನು ಅವಾಗ್ಲೇ ಹೇಳ್ದೆ, ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಅಲ್ಲಿ ಎಂಟ್ರಿ ಆಗ್ಬೇಕು ನಿಮ್ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡಿದ್ಮೇಲೆ ನಿಮ್ ಮೇಲಿನ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗಿದೆ ಗೈಸ್. ಪ್ರೀತಿನೂ ಜಾಸ್ತಿ ಆಗಿದೆ. ಮತ್ತೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಅವ್ರು. ಕ್ಲಿಯರ್ ಕಮ್ಯುನಿಕೇಶನ್ ಬೇಕಂತೆ ನಿಮ್ ಜೊತೆ ಅವ್ರಿಗೆ.
ಕ್ಲಿಯರ್ ಆಗಿ ನಿಮ್ ಜೊತೆ ನೆಮ್ಮದಿಯಾಗಿ ಆರಾಮಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾರು ಸುತ್ತಮುತ್ತ ಇಲ್ಲದೆ, ನೀವು ಅವರು ಮಾತ್ರ ಇಬ್ರು ಕುತ್ಕೊಂಡು ಮಾತಾಡ್ಬೇಕು, ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೀವು ಏನ್ರಲ್ಲೂ ಓಪನ್ ಅಪ್ ಆಗಲ್ಲ, ಏನು ಹೇಳ್ಕೊಳಲ್ಲ ಅಲ್ವಾ. ಅವ್ರಿಗೆ ಆಗೇನ್ ಅನ್ಸುತ್ತೆ ಅಂದ್ರೆ ಒಂಟಿ ಅನ್ಸುತ್ತೆ. ನೀವ್ ಅವ್ರ ಲೈಫಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಬ್ಯಾಡ್ ಲಕ್ ಅನ್ಸುತ್ತೆ, ಲಕ್ಕೇ ಇಲ್ಲ ಅಂತ ಅನ್ಸಿದೆ, ಫೇಲ್ಯೂರ್ ಅಂತ ಅನ್ಸಿದೆ. ಒಟ್ಟಾರೆ ನೀವು ಅವ್ರಿಗೆ ಹೈ ಪ್ರೀಸ್ಟಸ್ ಇದ್ದಂಗೆ, ಓಕೆನಾ. ನೀವು ಒಂಥರ ಮದರ್ಲಿ ವುಮೆನ್ ಅಥವಾ ಮೇಲ್. ನೀವ್ ಅವ್ರ ಜೀವನಕ್ಕೆ ಬಂದ್ರೆ ಅದ್ ಮೇಲೆ ಆಗಿರ್ಬೋದು, ನಿಮ್ಮಲ್ಲಿ ಒಂದು ತಾಯಿಗಿರೋ ಗುಣಗಳಿದೆ, ಕೇರ್ ಮಾಡೋ ಗುಣ, ಅದನ್ನ ಕಳ್ಕೊಬಿಟ್ರಂತ ಅವ್ರಿಗೆ ಬ್ಯಾಡ್ ಲಕ್. ಅವ್ರ ಲೈಫಲ್ಲಿ ಅವ್ರ ಫೇಲ್ಯೂರ್ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನೀವು ಪ್ರೈಸ್ ಸಿಕ್ತಂಗೆ ಅಂತ ನಾನು ಆಗ್ಲೇ ಹೇಳ್ದೆ. ನೀವು ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಫೇಲ್ಯೂರ್ ಅನ್ಸ್ತಾ ಇದೆ. ಮುಂಚೆ ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ, ಈ ತರ ನಿಮ್ಮನ್ನ ಅವ್ರಿಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಅವರು ತುಂಬಾ ಹುಷಾರಾಗಿ ಒಂದೊಂದು ಹೆಜ್ಜೆನೂ ಇಟ್ಟು ನಿಮ್ ಬಗ್ಗೆ ಡಿಸಿಷನ್ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ, ನಿಮ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ, ಪ್ರೀತಿನೂ ಜಾಸ್ತಿ ಆಗಿದೆ, ನಿಮ್ನ ಹೈ ಪ್ರೀಸ್ಟಸ್ ತರ ನೋಡ್ತಾರೆ. ನೀವು ಓಪನ್ ಆಗಿ ಆಗ್ತಿಲ್ಲ ಅನ್ನೋದೊಂದು ಬೇಜಾರು ಅವ್ರಿಗೆ ತುಂಬಾ ಇದೆ. ಅವ್ರಿಗೆ ಒಂಟಿ ಅಂತ ಫೀಲ್ ಆಗುತ್ತೆ ನೀವಿಲ್ಲ ಅಂದ್ರೆ. ಮತ್ತೆ ನೀವು ಅದೃಷ್ಟ ತರ ಅವ್ರ ಲೈಫಲ್ಲಿ, ನೀವಿಲ್ಲ ಅಂದ್ರೆ ಬ್ಯಾಡ್ ಲಕ್ ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳ್ದೆ, ನಿಮ್ಮಿಬ್ರು ಕನ್ಸಲ್ಲಿ ಒಬ್ರಿಗೊಬ್ರು ಬರ್ತಿರ್ತೀರಾ ಅಂತ, ಏಂಜಲ್ಸ್ ಸಪೋರ್ಟ್ ಇದೆ ಅಂತ ನೋಡಿ. ಅವ್ರಂತೂ ಡೇ ಡ್ರೀಮಿಂಗು ಮಾಡ್ತಾರೆ ನಿಮ್ ಬಗ್ಗೆ, ನಿಮ್ ಜೊತೆ ಜೀವನನೇ ನಡೆಸ್ತಾ ಇದಾರೆ ಅವರು ಡೇ. ನೀವ್ ಅವ್ರ ಜೊತೆ ಇದ್ದಂಗೆ, ಜೊತೆ ಓಡಾಡ್ದಂಗೆ, ಅಡ್ಗೆ ಮಾಡ್ಕೊಟ್ಟಂಗೆ, ಊಟ ಕೊಟ್ಟಂಗೆ, ಇಲ್ಲ ಇಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ತಿರೋವಂಗೆ, ಟ್ರಿಪ್ಗೆ ಹೋಗಿರೋವಂಗೆ, ಮದ್ವೆ ಆಲ್ರೆಡಿ ಆಗಿರೋವಂಗೆ, ಹಿಂಗೆಲ್ಲಾ ಡೇ ಡ್ರೀಮ್ ಕನ್ಸುಗಳು ಕಾಣ್ತಾ ಇದ್ದಾರೆ ಗೈಸ್. ತುಂಬಾ ಚಾಯ್ಸಸ್ ಇದೆ ಅವ್ರಿಗೆ, ಬಟ್ ಅವ್ರಿಗೆ ನೀವೇ ಬೇಕು. ನೀವೇ ಕಪ್. ನೀವು ಸಿಕ್ಕಿದ್ರೆ ಪ್ರೈಸ್ ಸಿಕ್ತಂಗೆ. ತುಂಬಾ ಡ್ರೀಮರು, ಆಬ್ಸೆಸಿವ್ ಫೀಲಿಂಗು, ತುಂಬಾ ಆಬ್ಸೆಷನ್ ಇದೆ ನಿಮ್ ಬಗ್ಗೆ. ಬಿಟ್ರೆ ಅವ್ರು ಏನು ಯೋಚನೆ ಮಾಡಕ್ಕೆ ಆಗ್ತಿಲ್ಲ, ಮಾಡ್ತಾನೆ ಇಲ್ಲ. ಈ ಸಮಯದಲ್ಲ ಅವ್ರು ನಿಮ್ ಬಗ್ಗೆನೆ ಹೆಂಗ್ ಇವ್ರನ್ನ ನಮ್ ಲೈಫಿಗೆ ತಗೊಬರ್ಲಿ ಅಂತ ಸಖತ್ ಯೋಚನೆ ಮಾಡ್ತಿದ್ದಾರೆ. ಅವ್ರು ನೀವ್ ಇಲ್ದೆ ಲೋನ್ಲಿ ಫೀಲ್ ಮಾಡ್ತಾರೆ ಅನ್ನೋದಕ್ಕೆ 2 ಕಾರ್ಡ್ ಬಂತು ಗೈಸ್. ನೀವು ತುಂಬಾ ಸೊಫೆಸ್ಟಿಕೇಟೆಡ್ ಆಗಿದ್ದೀರಾ, ಓಕೆನಾ. ವೆಲ್ ಸೆಟಲ್ಡ್ ಲೈಫಲ್ಲಿ, ಸಕ್ಸಸ್ ಇದೆ, ಅಥಾರಿಟಿ ಜಾಬಲ್ಲಿ ಇರ್ಬೋದು. ನೀವು ತುಂಬಾ ಗ್ರೌಂಡೆಡ್ ಪರ್ಸನ್. ನೀವು ಅಷ್ಟೆಲ್ಲ ಇದ್ರು ಜಂಬ ಇಲ್ಲ, ತುಂಬಾ ಡೌನ್ ಟು ಅರ್ತ್. ನೀವಿಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಏನು ಇಲ್ಲ ಅಂತ ಫೀಲ್ ಮಾಡ್ತಿದ್ದಾರೆ ನೋಡಿ. ಇದು ಅಷ್ಟೇ, ಇದು ಅಷ್ಟೇ. ನೀವಿದ್ರೆ ಮಾತ್ರ ಅವ್ರ ಜೀವನದಲ್ಲಿ ಖುಷಿ, ಸಕ್ಸಸ್. ನೀವಿಲ್ಲ ಅಂದ್ರೆ ಫೇಲ್ಯೂರ್ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಡೀಪ್ ಲವ್ ಇದೆ ಗೈಸ್ ನಿಮ್ ಮೇಲೆ, ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ನ ವೈಟ್ ಅಥವಾ ರೆಡ್ ಕಲರ್ ಅಲ್ಲಿ ಅವ್ರಿಗೆ ನೋಡಕ್ ತುಂಬಾ ಇಷ್ಟ ಪಡ್ತಾರೆ, ಅವ್ರ ಗ್ರೀನ್ ನೋಡಿದರೆ ಇಷ್ಟ ಆಗಿದ್ದೀರಾ, ನೀವು ತುಂಬಾ ಇಷ್ಟ ಆಗಿದ್ದೀರಾ ಅವ್ರಿಗೆ. ನೀವಿಲ್ಲ ಅಂದ್ರೆ ಅವ್ರ ಲೈಫೇ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಪ್ರಾಕ್ಟಿಕಲ್ ಪರ್ಸನ್ನು, ಬಟ್ ನಿಮ್ನ ನೋಡಿದ್ರೆ ಫುಲ್ ಎಮೋಷನಲ್, ಫುಲ್ ಇಮೋಷನಲ್. ಈ ಕಮ್ಯುನಿಕೇಶನ್ ಏನ್ ನೀವು ಮಾಡ್ತಾ ಇಲ್ಲ ಅವ್ರ ಜೊತೆ, ಸ್ವಲ್ಪ ಓಪನ್ ಅಪ್ ಆಗ್ತಿಲ್ಲ, ಸರಿಯಾಗಿ ಮಾತಾಡ್ತಿಲ್ಲ, ಅದೆಲ್ಲ ಅವ್ರಿಗೆ ತುಂಬಾ ಬೇಜಾರಿದೆ, ತುಂಬಾ ಬೇಜಾರಿದೆ. ನೀವು ಸ್ವಲ್ಪ ಓಪನ್ ಅಪ್ ಆದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ನೀವು ಒಂದು ಒಳ್ಳೆ ಸೋಲ್, ಅದು ಅವ್ರಿಗೆ ಗೊತ್ತು. ಆದ್ರೆ ನೀವು ಓಪನ್ ಅಪ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದ್ದೀರಾ, ನೀವು ಯೋಚನೆ ಮಾಡ್ತಿದ್ದೀರಾ. ಬಟ್ ಅವ್ರಿಗದು ಆಗ್ತಾ ಇಲ್ಲ. ಬೇಗ ಹೋಗಿ ಮಾತಾಡ್ಬಿಡ್ಬೇಕು, ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ, ಈಗಲೇ ಮಾತಾಡ್ಬೇಕು, ಬೇಗ ಹೋಗಿ ಸ್ಟೇಬಲ್ ರಿಲೇಶನ್ಶಿಪ್ ಆಗ್ಬೇಕು, ಎಲ್ಲರಿಗೂ ಅನೌನ್ಸ್ ಮಾಡ್ಬಿಡ್ಬೇಕು ನಮ್ ಗರ್ಲ್ ಫ್ರೆಂಡ್ ಅಥವಾ ನನ್ನ ಬಾಯ್ ಫ್ರೆಂಡ್ ಇವರು ಅಂತ. ಎಲ್ಲರಿಗೂ ಹೇಳ್ಕೊಬೇಕು ನಾನು ಇವ್ರ ಜೊತೆ ಮದ್ವೆ ಆಗ್ತೀನಿ, ನೆಕ್ಸ್ಟ್ ಕಮಿಟ್ ಆಗ್ತೀವಿ ಅಂತ. ಆ ತರ ಫೀಲಿಂಗ್ಸ್ ಈಗ ಇವ್ರಿಗಿರೋದು, ಒಬ್ಸೆಸಿವ್ ಎನರ್ಜಿ. ಅವ್ರಿಗೆ ಮಾತ್ರ ಬೇಕು ನೀವು, ಅವ್ರಿಗೆ ಮಾತ್ರ ಬೇಕು, ಇನ್ಯಾರಿಗೂ ಬಿಟ್ಕೊಡಕ್ ರೆಡಿ ಇಲ್ಲ ಅವರು. ನೀವ್ ಯಾರ ಜೊತೆ ಆದ್ರೂ ಮಾತಾಡ್ತಿದ್ರು ಅವ್ರು ಜೆಲಸ್ ಫೀಲ್ ಮಾಡ್ತಾರೆ ಗೈಸ್. ತುಂಬಾ ಆಬ್ಸೆಷನ್ ಇದೆ.
ಸ್ವಲ್ಪ ಕಂಟ್ರೋಲಿಂಗು ಇದ್ದಾರೆ, ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಅಷ್ಟೊಂದು ಇಷ್ಟಪಡ್ತಾರೆ ನಿಮ್ನ. ಸ್ವಲ್ಪ ಪೊಸೆಸ್ ಆಗೋದು, ನನಗೆ ಟೈಮ್ ಕೊಡು ಅನ್ನೋದು, ಆ ಥರ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್ ಫೈಲ್ 2ಗೆ ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್ ಪ್ಲೀಸ್. ವೆಡ್ಡಿಂಗ್ ರಿಂಗ್ಸ್ ನಾನು ಹೇಳಿಲ್ವಾ ಈ ಕನೆಕ್ಷನ್ನ ಅವರು ಬೇಗ ಅನೌನ್ಸ್ ಮಾಡಿ, ಮದ್ವೆಗೂ ಅನೌನ್ಸ್ ಮಾಡ್ಬಿಡ್ಬೇಕು. ವೆಡ್ಡಿಂಗ್ ಬಂದಿದೆ, ಕ್ಲೈಮ್ ಮಾಡಿ ಗೈಸ್. 555 ಬಂದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ವಾವ್, ನಿಮ್ ಜೊತೆ ಬೇಗ, ಆದಷ್ಟು ಬೇಗ ಯೂನಿಯನ್ ಆಗಿ ಮದ್ವೆ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಜನ ಸೋಲ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಅದಕ್ಕೆ ನಿಮ್ಗೆ ಇಷ್ಟೊಂದು ಡೀಪ್ ಒಬ್ಸೆಸಿವ್ ಎನರ್ಜಿ ಕಾಣಿಸ್ತಿರೋದು. ಸೋಲ್ ಜರ್ನಿಯಲ್ಲಿ ತುಂಬಾ ಜನ ಇದ್ದೀರಾ. ಮತ್ತೆ ಅವರು ನಿಮ್ಗೋಸ್ಕರ ತುಂಬಾ ಡಿವೋಟೆಡ್ ಆಗಿದ್ದಾರೆ. ಅವ್ರಿಗೆ ನಾನು ಆಗ್ಲೇ ಹೇಳ್ದೆ, ಏನೇ ಚಾಯ್ಸಸ್ ಬರ್ಬೋದು, ನಿಮ್ ಬಗ್ಗೆನೇ ಅವ್ರಿಗೆ ಇದಿರೋದು, ಇಂಟ್ರೆಸ್ಟ್ ಇರೋದು. ಓಕೆನಾ? ತುಂಬಾ ಡಿವೋಟೆಡ್ ಆಗಿ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ವೆರಿ ಡಿವೋಟೆಡ್ ಅಂದ್ರೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ನಿಮ್ಗೆ. ಅದಕ್ಕೆ ವೆಡ್ಡಿಂಗ್ ರಿಂಗ್ಸ್ ಅಂತ ಬಂದಿರೋದು ನೋಡಿ. ವೆಡ್ಡಿಂಗ್ ರಿಂಗ್ಸ್. ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು, ನೀವೊಂದು ಸ್ವಲ್ಪ ಓಪನ್ ಅಪ್ ಆದ್ರೆ ಅವ್ರು ಖಂಡಿತ ಮದ್ವೆ ಬಗ್ಗೆ ಮಾತಾಡ್ತಾರೆ ಗೈಸ್. ಸುಮಾರು ಜನಕ್ಕೆ ಮೆಸೇಜ್ ಮಾಡಿ ಫಿಕ್ಸ್ ಆದ್ರೆ. ಓಕೆನಾ? ಹಾರ್ಟ್ ಬ್ರೋಕನ್ ಡೀಪ್ಲಿ ನೋಡಿ. ಮುಂಚೆ ಯಾರ ಕಡೆಯಿಂದನೂ ಅವ್ರಿಗೆ ಡೀಪ್ ಆಗಿ ಹಾರ್ಟ್ ಬ್ರೋಕ್ ಆಗಿದೆ. ನಿಮ್ ಜೊತೆ ಅದಾಗಬಾರ್ದು, ಆ ಬ್ರೇಕಪ್, ಆ ಲೋನ್ಲಿ ಫೀಲಿಂಗ್ ಆಗ್ಬಾರ್ದು ನಿಮ್ ಜೊತೆ ಅಂತ ಅವರು ತುಂಬಾ ಬೇಗ ಅಪ್ರೋಚ್ ಮಾಡ್ತಾರೆ ಗೈಸ್. ಆ ಥರ ಎಲ್ಲ ಸಿಚುವೇಶನ್ ಮತ್ತೆ ಅವರು ಕ್ರಿಯೇಟ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಮುಂಚೆ ತುಂಬಾ ಹರ್ಟ್ ಆಗಿದೆ ಅವ್ರಿಗೆ, ತುಂಬಾ ಬೇಜಾರಾಗಿದೆ. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನೀವ್ ಅವ್ರ ಲೈಫಿಗೆ ಬೇಕು, ನಿಮ್ನ ಮದ್ವೆ ಆಗ್ಬೇಕು ಅಂತ ಡಿಸಿಷನ್ಗೆ ಬಂದಿದ್ದಾರೆ. ಸಪ್ರೇಷನ್. ನಾನು ಆಗ್ಲೇ ಏನ್ ಹೇಳ್ದೆ, ನೀವ್ ಏನ್ ಓಪನ್ ಅಪ್ ಆಗ್ತಿಲ್ಲ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ ಜೊತೆ ಇನ್ನೂ ಮಾತಾಡ್ಬೇಕು ಅನ್ಕೋತಾ ಇದಾರೆ. ಯಾಕಂದ್ರೆ ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ. ಅದವ್ರಿಗೆ ತುಂಬಾ ಬೇಜಾರಾಗ್ತಿದೆ. ಮಿಸ್ಸಿಂಗ್ ಯು, ಥಿಂಕಿಂಗ್ ಅಬೌಟ್ ಯು, ಅನ್ಸರ್ಟನ್ ಫ್ಯೂಚರ್. ಅವ್ರಿಗೆ ನೀವು ಮಾತಾಡ್ತಿಲ್ವಲ್ಲ, ತುಂಬಾ ಬೇಜಾರಾಗಿದೆ. ಮತ್ತೆ ಫ್ಯೂಚರು ಅವ್ರಿಗೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದಾರಲ್ವಾ, ಬಟ್ ನೀವ್ ಏನು ರೆಸ್ಪಾಂಡ್ ಮಾಡದೇ ಇರೋದು ಅಥವಾ ಸೈಲೆಂಟ್ ಆಗಿರೋದು, ಅವ್ರ ಫ್ಯೂಚರು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಏನಾಗ್ಬೋದು, ಇವ್ರು ಒಪ್ಕೋತಾರೋ ಬಿಡ್ತಾರೋ, ನಿಮ್ ಬಗ್ಗೆನೇ ಡೆಸ್ಪರೇಟ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್. ನೀವೇನ್ ಪಾಪ ಯೋಚನೆ ಮಾಡ್ತಿರೋದು, ಅವ್ರು ಸಖತ್ ಯೋಚನೆ ಮಾಡ್ತಿದಾರೆ. ಮಿರರ್, ನೀವು ಅಷ್ಟೇ ಯೋಚನೆ ಮಾಡ್ತಿದ್ದೀರಾ. ಇಬ್ರುವೆ ನಿಮ್ಗೂ ಹರ್ಟ್ ಆಗಿದೆ ನಿಮ್ ಲೈಫಲ್ಲಿ. ಇಬ್ರು ಹೀಲ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಆಗ್ಬೇಕು ಅಂತ ಅನ್ಕೋತಿದ್ದೀರಾ. ನಿಮ್ಗೂ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು, ಅವರು ಮ್ಯಾರೇಜ್ ಕಮಿಟ್ಮೆಂಟೇ ಕೇಳ್ತಾ ಇದ್ದಾರೆ. ಚಾರ್ಮ್ಡ್ ಆರ್ ಯೂಸ್ಡ್. ಅವರು ನೀವೇನ್ ಬೌಂಡ್ರೀಸ್ ಹಾಕೊಂಡಿದ್ದೀರಾ ಈಗ, ಏನು ಹೇಳ್ದೆ ಸೀಕ್ರೆಟ್ ಇಟ್ಕೊಂಡಿದ್ದೀರಾ, ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಓಪನ್ ಅಪ್ ಆಗಿ ಅಂತಾನೆ ಹೇಳ್ತಿರೋದು ನೋಡಿ. ಬೌಂಡ್ರೀಸ್ ಏನಿದೆ ಅದನ್ನ ತೆಗ್ದಾಕಿ ಓಪನ್ ಅಪ್ ಆಗಿ ಮಾತಾಡಿದ್ರೆ ಖಂಡಿತ ಮ್ಯಾರೇಜ್ ಪ್ರಪೋಸಲ್ ಕೊಡೋಣ ಅಂತ ಅನ್ಕೋತಾ ಇದ್ದಾರೆ. ಓಕೆ, ವಾವ್, ಕ್ಲೈಮ್ ಮಾಡಿ ಗೈಸ್. ಇವತ್ತು 2 ಫೈಲ್ಗೂ ಮ್ಯಾರೇಜ್ ಪ್ರಪೋಸಲ್ ಬಂತು. ಸೋ ನೈಸ್. ಯೂನಿವರ್ಸ್, ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ. ಓಕೆ, ಅವ್ರಿಗೆ ಮುಂಚೆ ಅವ್ರು ಥರ್ಡ್ ಪಾರ್ಟಿಲಿ ಸ್ಟಕ್ ಆಗಿದ್ರು. ನಾನು ಹೇಳಿದ್ನಲ್ಲ, ಹರ್ಟ್ ಆಗಿದೆ ಯಾರ ಕಡೆಯಿಂದನೋ, ತುಂಬಾ ಬೇಜಾರಾಗಿದೆ, ತುಂಬಾ ಡೆಸ್ಪೈರ್ ಆಗಿ ಬ್ರೇಕಪ್ ಆಗಿದೆ ಅಂತ ಅವಾಗ ಅಲ್ಲಿ ಸ್ಟಕ್ ಆಗಿದ್ರು. ಸೊ ನಿಮ್ ಕಡೆ ಅಪ್ರೋಚ್ ಮಾಡಕ್ ಆಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಡ್ರೀಮ್ ಪಾರ್ಟ್ನರ್. ನಾನು ಅವಾಗ್ಲೇ ಏನಂದೆ ಗೈಸ್, ಯಾರೋ ಸರಿಯಾಗಿ ಮೋಸ ಮಾಡಿದ್ದಾರೆ, ತುಂಬಾ ಹರ್ಟ್ ಆಗಿದೆ ಅವ್ರಿಗೆ ಪಾಸ್ಟ್ ಅಲ್ಲಿ. ಬಟ್ ನಿಮ್ಮನ್ನ ಅವ್ರ ಕನ್ಸಲ್ಲಿ ಈಗ ಎಲ್ಲಾರ್ಗೂ ನಮ್ ವ್ಯಕ್ತಿ ಹೀಗಿರ್ಬೇಕು, ಹಾಗಿರ್ಬೇಕು, ನಾನು ಇವ್ರ ಜೊತೆ ಆದ್ರೆ ಚೆನ್ನಾಗಿ ಜೀವನ ಮಾಡ್ಬೋದು ಅನ್ಕೋತಾರಲ್ಲ, ನೀವದು. ಓಕೆನಾ? ಮೈ ಹಾರ್ಟ್ ಇಸ್ ಫುಲ್ ಆಫ್ ಯು. ನಾನೇನ್ ಹೇಳ್ದೆ, 24/7 ನಿಮ್ ಬಗ್ಗೆನೇ ಯೋಚನೆ. ಅವ್ರ ಹೃದಯ ತುಂಬಾ ನೀವೇ ತುಂಬ್ಕೊಂಡಿದ್ರೆ, ಇನ್ಯಾರೂ ಇಲ್ಲ. ಇವ್ರು ಹೋಗಾಯ್ತು ಇವ್ರು. ಮುಂಚೆ ಸ್ಟಕ್ ಆಗಿದ್ರು, ಬಟ್ ಈಗ ಹೋಗಾಯ್ತು. ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನಿಮ್ನ ಮೀಟ್ ಮಾಡಿದ್ದು ಅವ್ರ ಲಕ್ ಅಂತ ಅನ್ಕೋತಿದ್ದಾರೆ. ನೀವು ಅವ್ರಿಗೆ ಸಿಕ್ಕಿದವ್ರ ಲಕ್ ಅಂತೆ.
ನಾನು ಆಗ್ಲೇ ಏನಂದೆ, ವೆರಿ ಆಬ್ಸೆಸಿವ್ ಎನರ್ಜಿ, ವೆರಿ ಸ್ಟ್ರಾಂಗ್ ಎನರ್ಜಿ ಗೈಸ್. ಕ್ಲೈಮ್ ಮಾಡಿ. ನೀವು ತುಂಬಾ ಸುಂದರವಾಗಿದ್ದೀರಾ, ಚಂದ್ರನ್ ನೋಡಿದ್ರೆ ನೀವು ನೆನಪಾಗ್ತೀರಾ ಅಂತ ಹೇಳಿದಾರೆ. ನಾನು ಎಷ್ಟು ಸಾರಿ ಹೇಳ್ದೆ ನೀವು ತುಂಬಾ ಸುಂದರವಾಗಿದ್ದೀರಾ ಅವ್ರ ಕಣ್ಣಿಗೆ ಅಂತ, ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ನಾನು ಅವಾಗ್ಲೇ ಏನಂದೆ, ತುಂಬಾ ಪಾಸೆಸಿವ್ ಫೀಲ್ ಮಾಡ್ತಾರೆ, ನೀವು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದೇ ಬಂದಿದೆ. ಐ ಆಮ್ ಫೀಲಿಂಗ್ ವೆರಿ ಪಾಸೆಸಿವ್. ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಗೈಸ್. ಫೈಲ್ ಟು ಅವ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ. ನಿಮ್ನ ತುಂಬಾ ಕ್ಯೂಟ್ ಅನ್ಕೋತಿದ್ದಾರೆ, ಮತ್ತೆ ತುಂಬಾ ಪಾಸೆಸಿವ್ ಅಂತ ಫೀಲ್ ಮಾಡ್ತಾರೆ. ನಾನು ಆಗ್ಲೇ ಏನಂದೆ ಹೇಳ್ದೆ ತಾನೇ ವರ್ಡು, ಡಬಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಕಮಾಂಡಿಂಗ್ ಇದ್ದಾರೆ, ನೀವು ಬೇರೆಯವ್ರ ಜೊತೆ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅಷ್ಟೊಂದು ಒಬ್ಸೆಸಿವ್ ಆಗಿ ಇಷ್ಟಪಡ್ತಾರೆ, ತುಂಬಾ ಪೊಸೆಸಿವ್ ಇದ್ದಾರೆ. ಓಕೆ, ಇನ್ನೊಂದು ಮೆಸೇಜ್ ತಗೋತೀನಿ. ಫೈನಾನ್ಷಿಯಲ್ ಸ್ವಲ್ಪ ನಿಮ್ಮ ಪರ್ಸನ್ ಫೈನಾನ್ಷಿಯಲ್ ಮತ್ತೆ ಕೆರಿಯರ್ ಇಶ್ಯೂ ಇದೆ, ಬಟ್ ನಿಮ್ಮ ಮುಂದೆ ಅವೆಲ್ಲ ಇಲ್ಲ ಬಿಡಿ. ಓಕೆನಾ? ಖುಷಿನಾ? ಯೂನಿವರ್ಸ್ ಕಡೆಯಿಂದ ಫೈಲ್ ಟು ಪರ್ಸನ್ಸ್ಗೆ ಏನು ಮೆಸೇಜ್ ಇದೆ ನನ್ನ ವ್ಯೂವರ್ಸ್ಗೆ? ಯೂನಿವರ್ಸ್ ಪ್ಲೀಸ್ ಹೇಳಿ, ಯೂನಿವರ್ಸ್ ಪ್ಲೀಸ್ ಹೇಳಿ, ಫೈಲ್ ಟು ವ್ಯೂವರ್ಸ್ಗೆ ಏನು ಮೆಸೇಜ್ ಇದೆ? ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಎಟರ್ನಲ್ ವರ್ಲ್ಡ್. ನೀವು ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದು ನಿಮ್ ಸ್ಟೇಟ್ ಆಫ್ ಮೈಂಡ್. ಈ ವ್ಯಕ್ತಿ ಬಂದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೋಬಾರ್ದಂತೆ. ನೀವು ಒಳಗಿಂದ ಖುಷಿಯಾಗಿರ್ಬೇಕು. ಓಕೆನಾ? ನೀವು ಯಾರ ಮೇಲೂ ಈಗ ಅವ್ರು ಬಂದ ತಕ್ಷಣ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಖುಷಿಯಾಗಿರಿ, ನೀವು ಮನ್ಸಿಂದ ಖುಷಿಯಾಗಿದ್ರೆ ನಿಮ್ ಲೈಫಲ್ಲಿ ಎಲ್ಲ ಒಳ್ಳೇದೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಯಾರೇ ಬರಲಿ ಯಾರೇ ಹೋಗ್ಲಿ, ನಿಮ್ಮಲ್ಲಿ ನೀವು ಖುಷಿಯಾಗಿದ್ರೆ ನೀವು ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ಕೊಂಡು ಬರ್ತೀರಾ. ಆಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವೇ ನಿಮ್ಮ ಲೈಫಿಗೆ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗೈಸ್ ಫಾಲೋ ಮಾಡಿ, ಖುಷಿಯಾಗಿರಿ. ನಾನು ಅದನ್ನೇ ಹೇಳೋದು. ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪರ್ಸನ್ ನಿಮಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ನೋಡೋಣ. ವೆರಿ ಒಬ್ಸೆಸಿವ್, ಕಂಟ್ರೋಲಿಂಗ್, ಪೊಸೆಸಿವ್ ಪರ್ಸನ್. ನೋಡೋಣ ಯಾವ ಸಾಂಗ್ ಬರುತ್ತೆ. ನೀವೇ ನಡೀತಿದ್ದೀರಾ ಅವ್ರ ತಲೆಯಲ್ಲಿ 24/7 ಗೈಸ್. ಉಸಿರಾಗುವೆ, ಹಸಿರಾಗುವೆ, ಆ ಸೂರ್ಯ ಚಂದ್ರ ಇರುವವರೆಗೂ. ಗೊತ್ತಾಯ್ತಾ? ಸಿಕ್ತಾ ಮೆಸೇಜು? ಈ ಸಾಂಗ್ ಫುಲ್ ನೋಡಿ. ಸೂರ್ಯ ಚಂದ್ರ ಇರೋವರೆಗೂ ಅವ್ರು ನಿಮ್ ಜೊತೆ ಇರ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ನಿಮ್ಗೆ ಈ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕೃಷ್ಣಂ ವಂದೇ ಜಗದ್ಗುರು.